ನಮಸ್ಕಾರ ವೀಕ್ಷಕರೇ, ಇವತ್ತಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಯಾವ ವೈದ್ಯರು ಭಾಗವಹಿಸ್ತಾ ಇದ್ದಾರೆ, ಏನೆಲ್ಲ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಒಂದು ತುಣುಕು ಚಿತ್ರವನ್ನ ನೋಡ್ಕೊಂಡು ಬರೋಣ. ಮೂತ್ರಪಿಂಡಗಳು ಹುಟ್ಟಿದಾಗಿನಿಂದ ಕೊನೆಯವರೆಗೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಎಲ್ಲ ಕಲ್ಮಶಗಳನ್ನು ಹೊರಸಾಗಿಸುವುದರ ಮೂಲಕ ನಮ್ಮನ್ನು ಆರೋಗ್ಯವಾಗಿರುವಂತೆ ನೋಡಿಕೊಳ್ಳುತ್ತವೆ. ಆದರೆ ಅನಿಯಮಿತ ಆಹಾರ ಕ್ರಮ, ಡಯಾಬಿಟಿಸ್, ಅಧಿಕ ರಕ್ತದ ಒತ್ತಡದಂತಹ ಆರೋಗ್ಯ ಸಮಸ್ಯೆಗಳು ಕಿಡ್ನಿ ಕಾರ್ಯನಿರ್ವಹಣೆಯಲ್ಲಿ ವ್ಯತ್ಯಯವನ್ನು ಉಂಟು ಮಾಡಬಹುದು. ಸೂಕ್ತ ಸಮಯದಲ್ಲಿ ಸರಿಯಾದ ಕಾಳಜಿ ವಹಿಸದೆ ಹೋದಲ್ಲಿ ಕಿಡ್ನಿ ಫೇಲ್ಯೂರ್ನಂತಹ ಅಪಾಯಕಾರಿ ಸಮಸ್ಯೆಗಳಿಗೆ ಕೂಡ ಇದು ದಾರಿಯಾಗಬಹುದು. ದಾವಿಟಾ ನೆಫ್ರೋಲೈಫ್ ಡಯಾಲಿಸಿಸ್ ಕೇಂದ್ರಗಳು ಕಿಡ್ನಿ ಸಂಬಂಧಿತ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಗುಣಮಟ್ಟದ ಚಿಕಿತ್ಸೆ ಮೂಲಕ ಪರಿಹಾರವನ್ನು ಒದಗಿಸುತ್ತಾ ಬಂದಿವೆ. ಇಂದಿನ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ವಿದ್ಯಾಶಂಕರ್ ಪಂಚಾಂಗಂ ರವರು ಭಾಗವಹಿಸುತ್ತಿದ್ದು, ಕಿಡ್ನಿ ಸಂಬಂಧಿಸಿದಂತೆ ಯಾವೆಲ್ಲ ಸಮಸ್ಯೆಗಳು ಉಂಟಾಗಬಹುದು, ಕಿಡ್ನಿ ಫೇಲ್ಯೂರ್ಗೆ ಕಾರಣಗಳೇನು ಹಾಗೂ ಈ ನಿಟ್ಟಿನಲ್ಲಿ ಯಾವ ರೀತಿಯ ಚಿಕಿತ್ಸೆ ಮತ್ತು ಪರಿಹಾರಗಳು ಲಭ್ಯವಿದೆ ಎನ್ನುವುದರ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ಈ ಕುರಿತು ಪ್ರಶ್ನೆಗಳಿದ್ದರೆ ಕರೆ ಮಾಡಿ ಮಾಹಿತಿ ಮತ್ತು ಪರಿಹಾರೋಪಾಯಗಳನ್ನು ಪಡೆದುಕೊಳ್ಳಬಹುದು. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇವಾಗ ನಾವು ನೋಡಿದ ರೀತಿಯಲ್ಲೇ ಕಿಡ್ನಿಗೆ ಸಂಬಂಧಪಟ್ಟಂತ ಅನೇಕ ರೀತಿಯಾದಂತಹ ತೊಂದರೆಗಳನ್ನು ನಾವು ಕಾಣ್ತಾ ಇರ್ತೇವೆ. ಅದಕ್ಕೆ ತಕ್ಕಂತೆ ಅದಕ್ಕೆ ಚಿಕಿತ್ಸೆ ಅಂತ ಹೇಳುವಂಥದ್ದು ಸ್ವಲ್ಪ ಮಟ್ಟಿಗೆ ಅದ್ರ ಬಗ್ಗೆ ಅರಿವು ಇಟ್ಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ ಆಗಿರ್ತದೆ. ಪ್ರಮುಖವಾಗಿ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಇವಾಗ ಕಿಡ್ನಿಗೆ ಯಾವ ರೀತಿಯಾದಂತಹ ಕಾಯಿಲೆಗಳು ಬರ್ಬೋದು, ಅದನ್ನು ಎಷ್ಟು ಮಟ್ಟಿಗೆ ತಡೆಗಟ್ಟೋದಕ್ಕೆ ಅಥವಾ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಕಿಡ್ನಿ ಸಮಸ್ಯೆ ಅಂತ ಹೇಳುವಂಥದ್ದನ್ನೇ ಎಷ್ಟು ದೊಡ್ಡದು, ಅದ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡೋಣ ಡಾಕ್ಟರ್. ಧನ್ಯವಾದಗಳು. ಈ ಕಿಡ್ನಿ ಕಾಯಿಲೆ ಒಂದು ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಕಂಡುಹಿಡಿಯೋ ಸಮಯದಲ್ಲೇ ಆಲ್ಮೋಸ್ಟ್ 90% ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ. ಹೀಗಾಗಿ ಅವ್ರ ಲಕ್ಷಣಗಳು ತುಂಬ ಕಡಿಮೆ ಹಾಗೂ ಅದನ್ನು ಆದಷ್ಟು ಬೇಗ ನಾವು ಕಂಡುಹಿಡ್ಕೊಂಡ್ರೆ ಮುಂದೆ ಅದನ್ನ ಕಿಡ್ನಿ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗೋದು ಅಥವಾ ವೈಫಲ್ಯಗೊಳಿಸಿದಾಗ ಅದಕ್ಕೆ ನಾವು ಚಿಕಿತ್ಸೆ ಕೊಡೋಕ್ಕಿಂತ ಮುಂಚೆನೆ ನಾವು ಅದನ್ನು ತಿಳ್ಕೊಳ್ಳೋದು ಒಳ್ಳೆಯದು. ಓಕೆ, ಇವಾಗ ಕಿಡ್ನಿ ಕಾಯಿಲೆ ನಮ್ಮಲ್ಲಿ ಸರಿಯಾದ ಕ್ರಮಾಂಕಗಳು ಇಲ್ಲ. ಸೊ ಆದರೆ ಇವಾಗ ನಾವು ತಿಳ್ಕೊಂಡಿದ್ದ ಪ್ರಕಾರ ಸುಮಾರು 10% ಅಷ್ಟು ಜನಕ್ಕೆ ಕಿಡ್ನಿ ತೊಂದರೆ ಇರಬಹುದು. ಅಂದರೆ 110 ಜನಕ್ಕೆ ಯಾವುದೇ ರೀತಿ ಕಿಡ್ನಿ ಫೇಲ್ಯೂರ್ ಅಲ್ಲ, ಒಂದು ಸಣ್ಣದಾದ ಒಂದು ಪ್ರೋಟೀನ್ ಅಂಶ ಲೀಕ್ ಆಗೋದಾಗ್ಲಿ ಅಥವಾ ರಕ್ತದ ಒತ್ತಡದಿಂದ ಸ್ವಲ್ಪ ಒಂದು 10-20% ಕಿಡ್ನಿ ಕೆಲಸ ಕಡಿಮೆ ಮಾಡೋದಾಗಲಿ, ಆ ಥರ ಕೆಲವೊಂದು ತುಂಬ ಚಿಕ್ಕದಾಗಿದೆ, ಅದರ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಅದು ಇರುತ್ತದೆ. ಸೊ ಆದರೆ ಅದು ಈ ಕರೆಕ್ಟಾಗಿ ನಾವು ಅದನ್ನು ಡಯಾಗ್ನೋಸಿಸ್ ಆಗಲ್ಲ, ಅಂದರೆ ಅದನ್ನು ಆಗಿಲ್ಲ ಅಂದರೆ ಮುಂದೆ ಅದು ಹೋಗಿ ಕಿಡ್ನಿ ಕಂಪ್ಲೀಟ್ ಆಗಿ ಅದು ವೈಫಲ್ಯಗೊಳ್ಳುತ್ತೆ, ಆಮೇಲೆ ಡಯಾಲಿಸಿಸ್ ಬೇಕಾಗೋ ಸಾಧ್ಯತೆಗಳಿರುತ್ತೆ. ಓಕೆ, ಬಟ್ ಇದರೊಳಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಫೇಲ್ಯೂರ್ ಆಗಿದೆ ಅಥವಾ ಕಿಡ್ನಿ ತೊಂದರೆ ಇರೋದು ಅಂತ ಹೇಳಿ ಅನೇಕ ಜನಗಳಿಗೆ ಕೇಳ್ತಾ ಇರ್ತೀವಿ ಅವರುಗಳ ಬಗ್ಗೆ. ಬಟ್ ಇವಾಗ ಕಿಡ್ನಿ ತೊಂದರೆ ಇರುವಂತದ್ದು ಸ್ವಲ್ಪ ಜಾಸ್ತಿ ಅಂತ ಹೇಳುವಂಥದ್ದು ಅಥವಾ ಅದನ್ನ ಕಂಡು ಹಿಡಿಯುವಂತ ಒಂದು ಪ್ರೋಸೆಸ್ನ ಮಾತ್ರ ಏನಿದೆ ಇವಾಗ ಹಲವಾರು ರೀತಿಯಾದಂತಹ ಟೆಸ್ಟ್ಗಳ ಮೂಲಕ ಅದಕ್ಕೆ ಕಂಡು ಹಿಡಿಯುವಂಥದ್ದು ಅದು ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಇವಾಗ ಕಿಡ್ನಿ ಪೇಷಂಟ್ಸ್ ಜಾಸ್ತಿ ಇದ್ದಾರೆ ಅಂತ ತಿಳ್ಕೊಳ್ಳುವಂಥದ್ದು, ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟ್ರೆ? ಇವಾಗ ಕಿಡ್ನಿ ಫೇಲ್ಯೂರ್ ಅಂದರೆ ಸಾಮಾನ್ಯವಾಗಿ ಜಾಸ್ತಿ ಅಂತ ಹೇಳ್ಬೋದು. ಯಾಕಂದರೆ ಒಂದು ಈ ರಕ್ತದ ಒತ್ತಡ ಮತ್ತು ಈ ಮಧುಮೇಹ, ಈ ಎರಡು ಪ್ರಮುಖವಾದ ಕಾರಣಗಳು ಕಿಡ್ನಿ ಡ್ಯಾಮೇಜ್ ಆಗಲಿಕ್ಕೆ. ಸೊ ಅದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ನೀವು ಭಾರತದಲ್ಲಿ ಸುಮಾರು ಒಂದು 6.5 ಕೋಟಿಯಿಂದ 7 ಕೋಟಿವರೆಗೆ ಕಿಡ್ನಿ ಡಯಾಬಿಟಿಸ್ ಇಂದ ನರಳ್ತಾ ಇದ್ದಾರೆ. ಅದರಲ್ಲಿ ಅವರು ಒಂದು 15-20 ವರ್ಷ ಆದಮೇಲೆ ಅವರಿಗೆ ಕಿಡ್ನಿ ತೊಂದರೆ ಆಗುತ್ತೆ. ಆಮೇಲೆ ಅವರಲ್ಲಿ ಇವಾಗ ಈ ಹಾರ್ಟ್ ತೊಂದರೆನೂ ಇರುತ್ತೆ. ಈ ಹಾರ್ಟಿಗೆ ಸುಮಾರು ಜನ ಸಾಕಷ್ಟು ಟ್ರೀಟ್ಮೆಂಟ್ ಎಲ್ಲ ತಗೊಂಡು, ಮೊದಲೆಲ್ಲ ಈ ಹಾರ್ಟಿಗೆ ಸಾಕಷ್ಟು ಚಿಕಿತ್ಸೆ ಇರಲಿಲ್ಲ, ಇವಾಗೆಲ್ಲ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಕಿಡ್ನಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಅಂದರೆ ಈ ಕಿಡ್ನಿ ಕಾಯಿಲೆ ಜನ ಇವಾಗ ಅವ್ರ ಸರ್ವೈವಲ್ ಚೆನ್ನಾಗಿ ಆಗ್ತಾ ಇದೆ. ಹಾಗಾಗಿ ನಾವು ಜಾಸ್ತಿ ಜನ ಕಿಡ್ನಿ ತೊಂದರೆ ಇರೋದು ನೋಡ್ತಾ ಇದ್ದೀವಿ. ಆಮೇಲೆ ಕೆಲವೊಂದು ಜೀವನ ಶೈಲಿ, ಆಮೇಲೆ ರಕ್ತದೊತ್ತಡ ಇವೆಲ್ಲ ಅನ್ಕಂಟ್ರೋಲ್ ಆದಾಗ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಬರ್ತಾ ಇದೆ. ಎರಡನೇದು ನೀವು ಕೇಳ್ದಂಗೆ ಅದು ಈ ಕಂಡುಹಿಡಿಯೋ ಏನು ಈ ಟೆಸ್ಟ್ ಇದೆ ಅದನ್ನು ಇವಾಗ ಸಾಕಷ್ಟು ಲಭ್ಯವಿದೆ. ಕೆಲವೊಂದು ಸಣ್ಣ ಆಸ್ಪತ್ರೆಯಲ್ಲಿ ಕೂಡ ಈ ಟೆಸ್ಟ್ ಮಾಡ್ಬೋದು. ಹೀಗಾಗಿ ಅದನ್ನ ಬೇಗ ತಿಳ್ಕೊಳ್ಳೋ ಒಂದು ಅರಿವು ಕೂಡ ಉಂಟಾಗ್ತದೆ ಜನರಲ್ಲಿ.
ಓಕೆ, ಬಟ್ ಇವಾಗ ಡಾಕ್ಟರ್, ಇವಾಗ ಒಂದು ಕಿಡ್ನಿ ಕಾಯಿಲೆ ಇದೆ ಅಥವಾ ಕಿಡ್ನಿಗೆ ಏನಾದ್ರು ಸ್ವಲ್ಪ ಮಟ್ಟಿಗೆ ತೊಂದರೆ ಇದೆ ಅಂತ ಹೇಳಿದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು? ಸಿಂಪ್ಟಮ್ಸ್, ಸೈನ್ಸ್ ಆ ಥರದ್ದು ಏನಾದ್ರು ಇರ್ತದ? ಅದನ್ನ ಹೇಗೆ ತಿಳ್ಕೊಬೋದು ಡಾಕ್ಟ್ರೆ? ಇವಾಗ ಕಿಡ್ನಿ ಉಂಟಾಗುವ ಕಾಯಿಲೆಗಳು ಸುಮಾರಾಗಿದ್ದಾವೆ. ಅದರಲ್ಲಿ ಈ ಸಕ್ಕರೆ ಕಾಯಿಲೆ ಮತ್ತು ರಕ್ತದೊತ್ತಡ ಎರಡು ಬಹಳ ಪ್ರಮುಖವಾದ್ದು. ಮೋಸ್ಟ್ ಈ 50% 60% ಈವರೆಗೆ ಕಿಡ್ನಿ ತೊಂದರೆ ಆಗೋದು ಈ ಎರಡು ಕಾಯಿಲೆಗಳಿಂದ. ಆಮೇಲೆ ಇವಾಗ ಬರೋ ಲಕ್ಷಣಗಳಲ್ಲಿ ಬಹಳ ಸಣ್ಣದ ಲಕ್ಷಣ ಇರ್ತವೆ. ಇವಾಗ ನಿತ್ರಾಣ ಆಗೋದು, ದೇಹ ನಿತ್ರಾಣ ಆಗೋದು, ರಕ್ತಹೀನತೆ, ಆಮೇಲೆ ಸ್ವಲ್ಪ ನಡೆದ್ರೂ ಆಯಾಸ ಆಗೋದು, ಆಮೇಲೆ ಕಾಲು ಸ್ವಲ್ಪ ಊದ್ಕೊಳ್ಳೋದು, ಆಮೇಲೆ ರಕ್ತದಲ್ಲಿ ಸ್ವಲ್ಪ ಈ ಮೂತ್ರದಲ್ಲಿ ಸ್ವಲ್ಪ ರಕ್ತಾಂಶ ಕಾಣಿಸ್ಕೊಳ್ಳೋದು, ಆಮೇಲೆ ರಾತ್ರಿ ಸುಮಾರು ರಾತ್ರಿ ಈ ಮೂತ್ರ ಹೋಗೋ ಜಾಸ್ತಿ ಟೈಮ್ಸ್ ಮೂತ್ರ ಹೋಗ್ಬೇಕಾಗುತ್ತೆ. ಆ ಥರ ಕೆಲವೊಂದು ಸಣ್ಣ ಲಕ್ಷಣಗಳಿರುತ್ತೆ. ಆಮೇಲೆ ಈ ಬ್ಲಡ್ ಪ್ರೆಷರು ಕಡಿಮೆ ವಯಸ್ಸಲ್ಲಿ ಬಂದಾಗ ನಾವು ಕಿಡ್ನಿ ಕಾಯಿಲೆ ಇರ್ಬೋದು ಅಂತ ನಾವು ಅದನ್ನ ಟೆಸ್ಟ್ ಮಾಡಬೇಕಾಗುತ್ತೆ. ಓಕೆ, ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಡಾಕ್ಟರ್. ಇನ್ನೊಂದು ಕರೆ ಇದೆ, ಕರೆ ತಗೋಣ. ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ರಾಮಕೃಷ್ಣ ಅಂತ ಹೇಳಿ ರಾಮಕೃಷ್ಣ. 15 ವರ್ಷದಿಂದ ಶುಗರ್ ಇದೆ ಸರ್. ಓಕೆ, ಕಿಡ್ನಿದು ಯಾವ ತರ ಚೆಕ್ ಮಾಡಿಸ್ಬೇಕು? ಓಕೆ, 15 ವರ್ಷದಿಂದ ಡಯಾಬಿಟಿಸ್ ಇದೆ, ಕಿಡ್ನಿದು ಯಾವ ರೀತಿ ಟೆಸ್ಟ್ ಮಾಡಬೇಕು? ಒಳ್ಳೆ ಪ್ರಶ್ನೆ. ನಿಮಗೆ ಡಯಾಬಿಟಿಸ್ 15 ವರ್ಷ ಇರೋದ್ರಿಂದ ನೀವು ಈ ರಕ್ತದಲ್ಲಿ ಎರಡು ತುಂಬಾ ಇಂಪಾರ್ಟೆಂಟ್ ಟೆಸ್ಟ್ ಮಾಡಬೇಕಾಗುತ್ತೆ. ಅದು ಎಲ್ಲ ಕಡೆ ಸಿಗೋ ಟೆಸ್ಟ್. ಒಂದು ಯೂರಿಯಾ, ಬ್ಲಡ್ ಯೂರಿಯಾ ಮತ್ತೆ ಕ್ರಿಯಾಟಿನಿನ್ ಅಂತ. ಇದು ಸಾಮಾನ್ಯವಾಗಿ ಬಹಳ ಎಲ್ಲ ಕಡೆ ಲಭ್ಯ ಇರೋ ಟೆಸ್ಟ್. ಆಮೇಲೆ ಅಷ್ಟು ವೆಚ್ಚನೂ ಆಗಲ್ಲ. ಅದರಿಂದ ನಾವು ಕಿಡ್ನಿ ಎಷ್ಟು ನಿಮಗೆ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದು ಕಿಡ್ನಿ ನಂಬರ್ ಅಂತೀವಿ, ಅದರದ್ದು ಕ್ರಮಾಂಕ. ಆಮೇಲೆ ಮೂತ್ರದಲ್ಲಿ ಪ್ರೋಟೀನ್ ಅಂಶ ಅದು ಹೋಗ್ತಾ ಇದೆ ಅಂತ ನೋಡಬೇಕು. ಮೂತ್ರದಲ್ಲಿ ಪ್ರೋಟೀನ್ ಅಂಶ ಹೋಗ್ತಾ ಇರೋ ಟೆಸ್ಟ್ಗೆ ಯೂರಿನ್ ಆಲ್ಬುಮಿನ್ ಅಂತ ಹೇಳ್ತೀವಿ. ಆ ಟೆಸ್ಟು ಸಾಮಾನ್ಯವಾಗಿ ಎಲ್ಲ ಲ್ಯಾಬೊರೇಟರಿಯಲ್ಲಿ ಅದು ಪ್ರಯೋಗಾಲಯ ಇದು ಲಭ್ಯ ಇರುತ್ತೆ. ಅದು ಟೆಸ್ಟ್ ಮಾಡಿದ ಮೇಲೆ ಪ್ರೋಟೀನ್ ಅಂಶ ಏನಾದ್ರು ಲೀಕ್ ಆಗ್ತಾ ಇದ್ರೆ ತಕ್ಷಣ ಅದನ್ನ ನಾವು ತಡೆಗಟ್ಟಲಿಕ್ಕೆ ಕೆಲವೊಂದು ಮಾತ್ರೆಗಳು ತಗೋಬಹುದು. ಆಮೇಲೆ ನಿಮಗೆ ಕಣ್ಣಿನ ಟೆಸ್ಟು ಮಾಡಬೇಕಾಗತ್ತೆ. ಸೊ ಎಲ್ಲ ಚೆನ್ನಾಗಿದ್ರೆ 6 ತಿಂಗಳಿಗೊಮ್ಮೆ ಆದರೂ ಈ ಟೆಸ್ಟ್ ಮಾಡ್ತಾ ಇರಬೇಕು. ಈ ಬ್ಲಡ್ ಅಲ್ಲಿ ಯೂರಿಯಾ, ಕ್ರಿಯಾಟಿನಿನ್ ಮತ್ತೆ ಯೂರಿನ್ ಅಲ್ಲಿ ಪ್ರೋಟೀನ್ ಅಂಶ, ಆಮೇಲೆ ರಕ್ತದೊತ್ತಡ ಟೆಸ್ಟ್ ಮಾಡಿಸ್ತಾ ಇರಬೇಕಾಗುತ್ತೆ, ಬ್ಲಡ್ ಪ್ರೆಷರ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಇವಾಗ ಡಾಕ್ಟರ್, ಇವಾಗ ಕೆಲವೊಂದು ಬಾರಿ ಇವಾಗ ಅನೇಕ ಜನಗಳಿಗೆ ಇವಾಗ ಡಯಾಬಿಟಿಸು ಇರೋದಿಲ್ಲ ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳಿನೂ ಇರೋದಿಲ್ಲ, ಆದ್ರೂ ಕೆಲವೊಮ್ಮೆ ಇವಾಗ ಕಿಡ್ನಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಇರ್ತದೆ. ಇದು ಯಾವ ಕಾರಣದಿಂದ ಆಗ್ಬೋದು ಡಾಕ್ಟರ್? ಡಯಾಬಿಟಿಸ್ ಮತ್ತೆ ಹೈ ಬ್ಲಡ್ ಪ್ರೆಷರ್ ಬಿಟ್ರೆ ಬೇರೆ ಕೆಲವೊಂದು ಕಿಡ್ನಿಗೆ ಆಗೋ ಸೋಂಕುಗಳು, ಅಂದ್ರೆ ಇನ್ಫೆಕ್ಷನ್ಸ್ ಇಂದ ಆಗ್ಬೋದು. ಅದು ಈ ಮಕ್ಕಳಲ್ಲಿ ಆಗುವ ಯೂರಿನ್ ಇನ್ಫೆಕ್ಷನ್ ಇಂದ ಅದು ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರಿಗೆ ಈ ಮಕ್ಕಳಲ್ಲಿ ಈ ಕಿಡ್ನಿ ಏನೇನು ಸೋಂಕಾಗುತ್ತೆ ಅದರಿಂದ ಈ ಇನ್ನೂ ಕೆಲವು ಚಿಕ್ಕ ಫಿಲ್ಟರ್ಸ್ ಇರೋದ್ರಿಂದ ಅದು ಬೇಗ ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಅದು ಕ್ರಮೇಣ ಮುಂದೆ ಅದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತೀವಿ, ಅಂದ್ರೆ ಕಿಡ್ನಿ ಡ್ಯಾಮೇಜ್ ಪರ್ಮನೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದೊಂದು ಕಾರಣ. ಎರಡನೇದು, ಇವಾಗ ಜನರು ಸಾಮಾನ್ಯವಾಗಿ ಬಹಳಷ್ಟು ಈ ನೋಗೋಸ್ಕರ ಈ ಮಾತ್ರೆಗಳು ತಗೊಂತಾ ಇರ್ತಾರೆ. ಆ ಮಾತ್ರೆಗಳು ಸುಮಾರು ಕಾಲ ತಗೊಂಡಾಗ ಅದು ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ. ಓಕೆ ಡಾಕ್ಟರ್, ಈ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ. ವಿರಾಮದ ನಂತರ ಮತ್ತೆ ಡಾಕ್ಟರ್ಸ್ ಲೈವ್ ಪ್ರಸಾರ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಎಲ್ಲಿರ್ತೀಯೋ ನಿಂಗೆ ಗೊತ್ತು. ಎಂದಿನಂತೆ ಟೇಬಲ್ ಮೇಲೇನೆ ಇಟ್ಟಿದ್ನಲ್ಲ, ಇದ್ರ ಜೊತೆ ಬಾದಾಮ್ ಕೂಡ ತಿನ್ನಿಸ್ಬೇಕು ಏನು ನಿಮ್ಗೆ? ನಿನ್ ನೆನಪು ತುಂಬಾ ಚೆನ್ನಾಗಿದೆ. ಸರಿ, ಈಗ ಬೇಗ ಹೋಗಿ. ಸಂಬಂಧಗಳು ಹಲವು ಪ್ರಕಾರದಿರುತ್ತವೆ ಮತ್ತು ಪ್ರತಿಯೊಂದರದ್ದು ಪ್ರಾಧಾನ್ಯತೆ ನಮಗೆ ಗೊತ್ತು. ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂಗ್ ಸೇವೆಗಳಿಗಿಂತ ಅಧಿಕೃತವಾದ ಬಂದ. ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಒಂದು ಕರೆ ಇದೆ, ಕರೆ ತಗೋಣ. ಹಲೋ ಹೇಳಿಮ್ಮ, ತಮ್ಮ ಪ್ರಶ್ನೆ ಕೇಳಿ. ಪಾಪು ಪ್ರೆಗ್ನೆಂಟ್ ಇದ್ದಾಗಲೇ ಕಿಡ್ನಿ ಒಂದು ಸಣ್ಣ ಒಂದು ದೊಡ್ಡಾಯ್ತು ಅಂತ ಹೇಳಿದ್ರು. ಓಕೆ, ಆದಾಗ ನಾನು ಸ್ಕ್ಯಾನಿಂಗ್ ಮಾಡ್ತಿದ್ದೆ. ರೈಟ್ ಕಿಡ್ನಿ 69/5 ಅಂತ ಬಂದಿತ್ತು. ಓಕೆ, ಲೆಫ್ಟ್ ಕಿಡ್ನಿ 61/6 mm ಅಂತ ಬಂದಿತ್ತು. ಹೇಳಿ. ತಿರ್ಗಾ 1 ವರ್ಷ ಇದ್ದಾಗ ಸ್ಕ್ಯಾನಿಂಗ್ ಮಾಡ್ತಿದ್ದೆ. ಅವಾಗ ಒಂದು ರೈಟ್ ಕಿಡ್ನಿ 67 mm ಅಂತ ಬಂದಿತ್ತು. ಲೆಫ್ಟ್ ಕಿಡ್ನಿ 67/6 mm ಅಂತ ಬಂದಿತ್ತು. ಓಕೆ,
ಒಂದ್ಸಲ 2 ಸ್ಕ್ಯಾನಿಂಗ್ ಮಾಡ್ತಿದ್ದೆ. ಆಯ್ತು, ಅಲ್ಲ ಇವಾಗ ನಿಮ್ಮ ಪ್ರಶ್ನೆ ಏನು ಗೊತ್ತಾ? 6 mm ಅಂತ ಬಂದಿತ್ತು. 65 ಇಂದ 5 mm ಅಂತ ಲೆಫ್ಟ್ ಕಿಡ್ನಿ ಬಂದಿತ್ತು. ಇದರಿಂದ ಏನಾದ್ರು ತೊಂದರೆ ಆಗುತ್ತಾ ಅಂತ ಭಯ ಸರ್. ಓಕೆ, ಮುಂದಕ್ಕೆ ಏನಾದರೂ ತೊಂದರೆ ಆಗ್ಬೋದಾ ಅನ್ನೋ ಇವ್ರ ಪ್ರಶ್ನೆ. ಇವಾಗ ಸಾಮಾನ್ಯವಾಗಿ ಅರೌಂಡ್ 1% ಅಂದ್ರೆ 1% ಪ್ರಮಾಣದಲ್ಲಿ ಕೆಲವರಿಗೆ ಕಿಡ್ನಿ ಚಿಕ್ಕದಾಗಿರುತ್ತೆ, ಅಂದ್ರೆ ಜನ್ಮಕಾಲದಿಂದ ಚಿಕ್ಕದಿರ್ಬೋದು. ಇಲ್ಲಾಂದ್ರೆ ಕೆಲವೊಂದು ಸರ್ತಿ ಈ ಮೂತ್ರನಾಳ ಏನಿರುತ್ತೆ ಅದರಲ್ಲಿ ಏನಾದ್ರು ಅಡಚಣೆ ಉಂಟಾದಾಗ ಕೆಲವೊಂದು ಸರ್ತಿ ಒಂದು ಕಿಡ್ನಿ ಚಿಕ್ಕದಾಗೋ ಸಾಧ್ಯತೆ ಇರುತ್ತೆ. ಓಕೆ, ನೀವು ಹೇಳ್ತಾ ಇದರಲ್ಲಿ ನಾವು ಏನಾದರೂ ಇನ್ಫೆಕ್ಷನ್ ಅಂದ್ರೆ ಸೋಂಕಿನಿಂದ ಏನಾದರೂ ಆ ಕಿಡ್ನಿ ಚಿಕ್ಕದಾಗಿದೆ ಅಂತ ನೋಡಬೇಕು. ಅಥವಾ ಸೋಂಕು ಅಥವಾ ಏನೂ ಇಲ್ಲ ಅಂದ್ರೆ ಕಿಡ್ನಿದೆಲ್ಲ ಕೆಲಸ ಚೆನ್ನಾಗಿ ಮಾಡ್ತಾ ಇದೆ, ಅಂದ್ರೆ ಯೂರಿಯಾ ಕ್ರಿಯಾಟಿನ್ ಎಲ್ಲ ನಾರ್ಮಲ್ ಆಗಿದ್ದು, ಅಂದ್ರೆ ಆಮೇಲೆ ಯೂರಿನಲ್ಲಿ ಮೂತ್ರದಲ್ಲಿ ಎಲ್ಲ ಯಾವುದು ಇನ್ಫೆಕ್ಷನ್ ಇಲ್ಲ ಅಂದ್ರೆ ಇವರಿಗೆ ಕಿಡ್ನಿ ಎಷ್ಟು ಕೆಲಸ ಮಾಡ್ತದೆ, ಆ ಚಿಕ್ಕ ಕಿಡ್ನಿ ಎಷ್ಟು ಕೆಲಸ ಮಾಡ್ತದೆ ಅಂತ ಕೆಲವು ಟೆಸ್ಟ್ ಮುಖಾಂತರ ನೋಡ್ಬೋದು. ಹಾಗಿದ್ದಾಗ ನಾವು ಎಲ್ಲ ಯಾವುದೇ ತೊಂದರೆ ಇಲ್ದಿದ್ರೆ ಅವರು ವರ್ಷಕ್ಕೊಂದ್ಸರ್ತಿ ಆದರೂ ಈ ಕಿಡ್ನಿ ಫಂಕ್ಷನ್ ಸ್ಕ್ಯಾನ್ ಮಾಡೋ ಅವಶ್ಯಕ ಇರಲ್ಲ, ಬ್ಲಡ್ ಅಲ್ಲಿ ಟೆಸ್ಟ್ ಮಾಡ್ಬೇಕಷ್ಟೆ. ಬೇರೆ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಯಾವ ತೊಂದರೆನೂ ಮುಂದೆ ಆಗಲ್ಲ. ಈ ಕಿಡ್ನಿ ಫಂಕ್ಷನ್ಸ್ ಎಲ್ಲ ಸರಿಯಾಗಿತ್ತು, ಸೋಂಕು ಮೂತ್ರದಲ್ಲಿ ಸೋಂಕಿಲ್ಲ ಅಂದ್ರೆ ಯಾವ ತೊಂದರೆನೂ ಇರಲ್ಲ. ಅವ್ರಿಗೆ ವರ್ಷಕ್ಕೊಂದ್ಸರ್ತಿ ಆದರೂ ತಪಾಸಣೆ ಮಾಡಬೇಕಾಗತ್ತೆ ಡಾಕ್ಟರ್. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಕಿಡ್ನಿಯ ರಚನೆಯಲ್ಲಿ ಅಥವಾ ಕಿಡ್ನಿ ಇರೋದ್ರೊಳಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡ್ಕೋಬೇಕಿದ್ದಾಗ ಈ ರೀತಿಯಾಗ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಅಥವಾ ಚಿಕ್ಕದಿದೆ ಅಂತ ಹೇಳುವಂಥದ್ದಾಗ್ಲಿ, ಅಥವಾ ಎರಡರಲ್ಲಿ ಇವಾಗ ಒಂದೇ ಕಿಡ್ನಿ ಇದೆ ಅಂತ ಹೇಳುವಂಥದ್ದು, ಇದರ ಸಿಗ್ನಿಫಿಕೆನ್ಸ್ ಏನು ಅಂತ ಹೇಳಿ ತಿಳ್ಕೊಬೋದಾ ಡಾಕ್ಟರ್? ಇವಾಗ ಕೆಲವೊಂದು ಸರ್ತಿ ಇವಾಗ ಜನದಿಂದ ಒಂದು ಕಿಡ್ನಿ ಚಿಕ್ಕದಿರ್ಬೋದು ಅಥವಾ ಅದ್ರ ಜಾಗ ಬೇರೆ ಆಗಿರ್ಬೋದು, ಅಥವಾ ಒಂದು ಕಿಡ್ನಿ ಇರದೇ ಇರ್ಬೋದು, ಸಿಂಗಲ್ ಕಿಡ್ನಿ ಅಂತ ಹೇಳ್ತೀವಿ. ಅದರಲ್ಲಿ ಇವಾಗ ಇದೆಲ್ಲ 1% ಅಂದ್ರೆ 100ರಲ್ಲಿ ಒಬ್ರಿಗೆ ಆ ಥರ ಇರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾರ್ಮಲ್ ಆಗಿ ಮನುಷ್ಯನಿಗೆ ರಕ್ತದಲ್ಲಿ ಕಲ್ಮಶಗಳೆಲ್ಲ ಪ್ಯೂರಿಫಿಕೇಶನ್ಗೆ 1 ಕಿಡ್ನಿ ಸಾಕಾಗುತ್ತೆ. 1 ಕಿಡ್ನಿಯಿಂದ ಮನುಷ್ಯ ನಾರ್ಮಲ್ ಆಗಿ ಜೀವನ ನಡೆಸ್ಬೋದು, ಅದರಿಂದ ಯಾವ ತೊಂದರೆನೂ ಆಗಲ್ಲ. ಕೆಲವೊಂದು ಸರ್ತಿ ಇವಾಗ ಯಾವುದೋ ಇನ್ಫೆಕ್ಷನ್ ಇಂದ ಸೋಂಕಿನಿಂದಾಗಲಿ ಕಿಡ್ನಿ ತೆಗೆದಿರ್ತಾರೆ, ಅಂಥವ್ರಿಗೆ ಒಂದೇ ಕಿಡ್ನಿಯಲ್ಲಿ ಅವರು ನಾರ್ಮಲ್ ಆಗಿ ಜೀವನ ನಡೆಸೋ ಸಾಧ್ಯತೆ ಇರುತ್ತೆ. ಆವಾಗ ಬ್ಲಡ್ ಪ್ರೆಷರ್ ಮತ್ತು ಶುಗರ್ ಅಥವಾ ಡಯಾಬಿಟಿಸ್ನ ನಾವು ಕರೆಕ್ಟಾಗಿ ಕಂಟ್ರೋಲ್ ಅಥವಾ ಇದ್ದರೆ ಯಾವ ತೊಂದರೆನೂ ಆಗಲ್ಲ. ಒಂದೇ ಕಿಡ್ನಿ ಇದ್ದಾಗ ಇನ್ನೊಂದು ಕಿಡ್ನಿ ಕೆಲಸ ಕೆಲವೊಂದು ಸರ್ತಿ ಕಡಿಮೆ ಇದ್ದರೆ ಅದರಿಂದ ಯಾವ ತೊಂದರೆನೂ ಆಗಲ್ಲ. ಅಂದರೆ ಒಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ, ಅದು ಈ ಬೇರೆ ಇನ್ನೊಂದು ಕಿಡ್ನಿ ಇಲ್ದಿರೋದು ಅಥವಾ ಕಡಿಮೆ ಕೆಲಸ ಮಾಡೋ ಕಿಡ್ನಿನ ಫಂಕ್ಷನ್ನ ಇದು ಅದನ್ನು ಕಾಂಪನ್ಸೇಟ್ ಮಾಡುತ್ತೆ. ಸೊ ಹೀಗಾಗಿ ಮುಂದೆ ಯಾವುದೂ ತೊಂದರೆ ಆಗಲ್ಲ. ಎರಡೂ ಕಿಡ್ನಿಗೆ ತೊಂದರೆ ಆದಾಗ ಮಾತ್ರ ಮನುಷ್ಯನಿಗೆ ಕಿಡ್ನಿ ಫೇಲ್ಯೂರ್ ಆಗೋ ಅಂದರೆ ಲಕ್ಷಣಗಳು ಮತ್ತು ಈ ರಕ್ತದಲ್ಲಿ ಕಲ್ಮಶಗಳು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಇಲ್ಲ ಅಂದರೆ ಒಂದೇ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಯಾವುದೇ ಥರ ತೊಂದರೆ ಆಗಲ್ಲ. ಓಕೆ, ಬಟ್ ಇವಾಗ ಓಕೆ, ಅದ್ರ ಬಗ್ಗೆ ಮಾತಾಡೋಣ ಡಾಕ್ಟರ್. ಇನ್ನೊಂದು ಕರೆ ಇದೆ, ಕರೆ ತಗೋಣ. ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆ? ಸ್ಟೋನ್ ಆಗ್ತಾ ಇದೆ ಸರ್. ಓಕೆ, ಕೇಳಿಸ್ತಾ ಇದೆ, ಹೇಳಿ. ತಮ್ಮ ಟಿವಿ ವಾಲ್ಯೂಮನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಹೇಳಿ, ತಮ್ಮ ಪ್ರಶ್ನೆ ಏನಿದೆ? ಆಯ್ತು, ತಮ್ಗೆ ಕಿಡ್ನಿ ಸ್ಟೋನ್ ಆಗ್ತಾ ಇರ್ತದೆ, ಆಮೇಲೆ ಮುಂದುವರ್ಸಿ. ಓಕೆ, ಏನಂತ ಹೇಳ್ಬೋದು ಡಾಕ್ಟರ್? ಕಿಡ್ನಿ ಸ್ಟೋನ್ಸ್ ಒಂದು ಅಂದ್ರೆ ಇವಾಗ ಒಂದು ಸಾಮಾನ್ಯ ಇದು ತೊಂದರೆ. ಅಂದ್ರೆ ಈ ಕಿಡ್ನಿ ಸ್ಟೋನ್ಸ್ ಎರಡೂ ಕಡೆ ಕಿಡ್ನಿ ಸ್ಟೋನ್ಸ್ ಆಗ್ಬಿಟ್ಟು ಅದರಲ್ಲಿ ಅಡಚಣೆ ಉಂಟಾದಾಗ ಕಿಡ್ನಿ ಫೇಲ್ಯೂರ್ ಆಗೋ ಸಾಧ್ಯತೆ ಇರುತ್ತೆ. ಮೊದಲನೇದಾಗಿ ನಿಮಗೆ ಕಿಡ್ನಿ ಸ್ಟೋನ್ಸ್ ಯಾವ ಕಾರಣಕ್ಕೆ ಆಗ್ತಾ ಇದೆ ಅಂತ ನಾವು ನೋಡಬೇಕು. ಅಂದ್ರೆ ಅದಕ್ಕೆ ಕೆಲವೊಂದು ಕಾರಣಗಳಿದಾವೆ. ಒಂದು, ಈ ದೇಹದಲ್ಲಿರೋ ಕ್ಯಾಲ್ಸಿಯಂ ಏನಿರುತ್ತೆ ಅದು ಕಿಡ್ನಿ ಮುಖಾಂತರ ಹೊರಗಡೆ ಹೋಗ್ತಾ ಇರುತ್ತೆ. ಜಾಸ್ತಿಯಾಗಿ ಹೊರಗಡೆ ಹೋಗ್ತಾ ಇದ್ರೆ ಅದು ಕ್ಯಾಲ್ಸಿಯಂ ಆಗುತ್ತೆ. ಒಂದು ಬಹಳ ತಪ್ಪು ಪರಿಕಲ್ಪನೆ ಅಂದ್ರೆ ಈ ರೋಗಿಗಳಿಗೆ ಈ ಸ್ಟೋನ್ ಇರುತ್ತೆ, ಕಲ್ಲಿರುತ್ತೆ, ಅವು ಸಂಪೂರ್ಣವಾಗಿ ಕ್ಯಾಲ್ಸಿಯಂ ತಗೊಳ್ಬಾರ್ದು ಅಂತ. ಅದು ತುಂಬಾ ತಪ್ಪು ಪರಿಕಲ್ಪನೆ. ಹಾಗೆ ಮಾಡಿದಾಗ ಬೇರೆ ತರ ಸ್ಟೋನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಆಕ್ಸಲೇಟ್ ಸ್ಟೋನ್ಸ್ ಅಂತ. ಸೊ ಈ ಸ್ಟೋನ್ಸ್ ಏನಾದರೂ ಚಿಕ್ಕದಾಗಿದ್ರೆ ಅಥವಾ ಅಡಚಣೆ ಇಲ್ದಿದ್ರೆ ಅದನ್ನು ನಾವು ತಡೆಗಟ್ಟಬಹುದು. ಅದಕ್ಕೆ ಸಾಮಾನ್ಯವಾಗಿ ನಾವು ಡೈಟ್ರಿ ಥೆರಪಿ ಅಂತ ಹೇಳ್ತೀವಿ. ಅಂದ್ರೆ ಆರೋಗ್ಯ ಇದರಲ್ಲಿ ಈ ನಮ್ಮ ಆಹಾರದಲ್ಲಿ ಕೆಲವೊಂದು ವ್ಯತ್ಯಾಸಗಳು, ಅದರಲ್ಲಿ ಈ ನೀರಿನಂಶ ಜಾಸ್ತಿ ತಗೋಬೇಕಾಗತ್ತೆ. ಕನಿಷ್ಠ ಪಕ್ಷ 3 ಲೀಟರ್ ಅಷ್ಟಾದರೂ ನೀರು ತಗೊಳ್ಬೇಕಾಗತ್ತೆ. ಆಮೇಲೆ ಈ ಮಾಂಸಾಹಾರ ಕಡಿಮೆ ಮಾಡಬೇಕಾಗತ್ತೆ. ಮೂರನೇದಾಗಿ ಈ ಹಣ್ಣುಗಳು ಮತ್ತು ತರಕಾರಿ ಜಾಸ್ತಿ ಸೇವಿಸಬೇಕಾಗತ್ತೆ. ಇದರಿಂದ ಈ ಕಿಡ್ನಿ ಸ್ಟೋನ್ಸ್ನ ನಾವು ತಡೆಗಟ್ಟಬಹುದು. ಆಮೇಲೆ ಆ ಸ್ಟೋನ್ಸ್ ಏನಾದರೂ ಇದ್ದಲ್ಲಿ ಅದಕ್ಕೆ ಈ ಒಂದು ವೇಳೆ ಚಿಕ್ಕದಾಗಿ ಸ್ಟೋನ್ ಇದೆ, ಅದು ಯಾವುದೇ ರೀತಿ ಈ
ಸರ್ಜರಿ ಇಲ್ದಾಗೆ ಬರುತ್ತೆ, ಇಲ್ಲ ಅಂದ್ರೆ ಸರ್ಜರಿ ಮುಖಾಂತರ ಅದನ್ನ ತೆಗಿಬೇಕಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ, ಹೇಳಿಮಾ, ತಮ್ಮ ಪ್ರಶ್ನೆ ಕೇಳಿ. ಹಲೋ, ಕೇಳಿಸ್ತಾ ಇದೆ, ಹೇಳಿಮಾ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ನನ್ನ ಮಗನಿಗೆ 7 ವರ್ಷ ವಯಸ್ಸು. ಓಕೆ, ಅವ್ನಿಗೆ 5ನೇ ವರ್ಷದಲ್ಲಿ ಕೆಳಗಡೆ ಬೀಜ ಬರುತ್ತಲ್ಲ, ಅದು ಒಂದು ಚಿಕ್ಕದು ಒಂದು ದೊಡ್ಡದು ಇತ್ತು. ಅದಕ್ಕೆ ಡಾಕ್ಟರ್ ಕಲಿಸಿಬಿಟ್ಟು ಅರಣ್ಯ ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ. ನಾವು ಮಹಾರಾಷ್ಟ್ರದಲ್ಲಿ ಅರಣ್ಯ ಆಪರೇಷನ್ ಮಾಡಿದ್ವಿ. ಒಂದ್ ಕಡೆ ಸರಿ ಹೋಯ್ತು, ಒಂದ್ ಕಡೆ ಊತ ಇದೆ ಅವ್ನಿಗೆ ಈಗ್ಲೂ. ಆಮೇಲೆ ಬೇರೆ ಡಾಕ್ಟರ್ ತೋರ್ಸಿದ್ವಿ ಇಲ್ಲಿ ಯಶವಂತಪುರದಲ್ಲಿ ಸರ್ಜನ್ ಹತ್ರ. ಅವ್ರು ಹೇಳಿದ್ರು ಫಸ್ಟ್ ತುದಿ ಕಟ್ ಮಾಡಿ ಅವ್ನಿಗೆ ಕ್ಲಿಯರ್ ಮಾಡಿದ್ರೆ ಆಮೇಲೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಅವ್ನಿಗೆ ಇದು ಮುಸ್ಲಿಮ್ಸ್ ಅವ್ರು ಮಾಡಿಸ್ತಾರಲ್ಲ ಆ ತರ ಮುಂಜಿ ತರ ಅದ್ ಮಾಡಿದ್ರು. ಬಟ್ ಆದ್ರೂ ಈಗಲೂ ಅವ್ನಿಗೆ ಒಂದ್ ಕಡೆ ಊಟ ಇದ್ದೇ ಇದೆ. ಈಗ 7 ವರ್ಷ ಅವ್ನ ವಯಸ್ಸು. ಓಕೆ ಅಮ್ಮ, ಇವತ್ತು ನಾವು ಕಿಡ್ನಿಗಳ ಬಗ್ಗೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದ್ರೂ ಡಾಕ್ಟರ್ ಇವರಿಗೆ ಏನಾದ್ರು ಹೇಳುವಂತದ್ದು, ಯಾವ ರೀತಿ ಅಡ್ವೈಸ್ ಕೊಡ್ಬೋದು? ಅದೇ ಇವರಿಗೆ ಬೇಸಿಕಲಿ ಯೂರಾಲಜಿಕಲ್ ಪ್ರಾಬ್ಲಮ್ ಇದೆ. ಅಂದ್ರೆ ಕೆಲವೊಂದು ಸರ್ತಿಯಲ್ಲಿ ಏನಾದ್ರೂ ಈ ಹೈಡ್ರೋಸಿಲ್ ಅಂದ್ರೆ ತೊಂದರೆ ಇರ್ಬೋದು, ಅಥವಾ ಈ ಜನದಿಂದ ಕೆಲವೊಂದು ಸರ್ತಿ ಊತ ಇರ್ಬೋದು. ಅದಕ್ಕೆ ಆಪರೇಷನ್ ಮುಖಾಂತರ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ಮೆಡಿಸಿನ್ಸ್ ಇರೋದಿಲ್ಲ. ಓಕೆ, ಸರ್ಜರಿ ಮೂಲಕ ಮಾಡ್ಕೋಬೇಕಾಗುತ್ತೆ. ಬಟ್ ಇವರು ಐಡಿಯಲ್ ಆಗಿ ಯಾರನ್ನ ಯೂರಾಲಜಿಯವ್ರನ್ನ ಕಾಣಿಸ್ಬೇಕಾಗುತ್ತೆ. ಅಂದ್ರೆ ಯೂರಾಲಜಿ ಅಥವಾ ಇವರು ಮಕ್ಕಳ ಶಸ್ತ್ರಚಿಕಿತ್ಸಜ್ಞ ಅಂದ್ರೆ ಪೀಡಿಯಾಟ್ರಿಕ್ ಸರ್ಜನ್ ಇರ್ತಾರೆ, ಅವರು ಕೂಡ ಈ ತರ ಆಪರೇಷನ್ಸ್ ಮಾಡ್ತಾರೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಬಟ್ ಡಾಕ್ಟರ್, ಇವಾಗ ಈ ಕಿಡ್ನಿ ಫಂಕ್ಷನ್ ಟೆಸ್ಟ್ ಅಂತ ಹೇಳುವಂಥದ್ದು ಇವಾಗ ಮೊದಲನೇ ಬಾರಿಗೆ ಮಾಡಿಸ್ಕೋಬೇಕು ಅನ್ನೋ ಹಾಗಿದ್ರೆ ಯಾರು ಮಾಡಿಸ್ಕೋಬೇಕಾಗ್ತದೆ ಡಾಕ್ಟರ್? ಇವಾಗ ಸಾಮಾನ್ಯವಾಗಿ ಎಲ್ಲಾ ಜನರಿಗೂ ಒಂದ್ ಸರ್ತಿ ಆದ್ರೂ ಅವ್ರ ಜೀವನದಲ್ಲಿ ಒಂದು ಕಿಡ್ನಿ ಫಂಕ್ಷನ್ಸ್ ಸ್ಕ್ರೀನಿಂಗ್ ಮಾಡಿಸ್ಲೇಬೇಕಾಗತ್ತೆ. ಯಾಕಂದ್ರೆ ಇದೊಂಥರ ಸೈಲೆಂಟ್ ಕಿಲ್ಲರ್. ಅಂದ್ರೆ ಇವಾಗ ಲಕ್ಷಣಗಳು ಬರೋ ಹೊತ್ತರಲ್ಲಿ 90% 90% ಎಲ್ಲ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ. ಅವಾಗ ಏನು ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕಿಂತ ಮುಂಚೆನೆ ನಾವು ಬೇಗನೆ ಅದೆಲ್ಲ ನಾವು ಈ ಟೆಸ್ಟ್ ಇಂದ ಪತ್ತೆ ಹಚ್ಚಿದ್ರೆ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಚಿಕಿತ್ಸೆ ಕೊಟ್ಬಿಟ್ಟು ಮುಂದೆ ಕಿಡ್ನಿ ಫೇಲ್ ಆಗದಂಗೆ ನಾವು ತಡಿಬಹುದು. 2 ಕಿಡ್ನಿ ಡ್ಯಾಮೇಜ್, ಕಿಡ್ನಿ ಫೇಲ್ಯೂರ್. ಅಂದ್ರೆ ಕಿಡ್ನಿ ಡ್ಯಾಮೇಜ್ ಅಂದ್ರೆ ಕಿಡ್ನಿ ಸ್ವಲ್ಪ ಕಡಿಮೆ ಕೆಲಸ ಮಾಡ್ತಾ ಇರುತ್ತೆ, ಅದು ಮುಂದೆ ನಾವು ಎಲ್ಲ ಚಿಕಿತ್ಸೆ ಕೊಟ್ಟರೆ ಅದನ್ನ ಟ್ರೀಟ್ಮೆಂಟ್ ಮುಂದೆ ಫೇಲ್ ಆಗದಂಗೆ, ಕಂಪ್ಲೀಟ್ ಆಗಿ ಡ್ಯಾಮೇಜ್ ಫೇಲ್ ಆಗದಂಗೆ ನಾವು ತಡೆಬಹುದು. ಹೀಗಾಗಿ ಜನಸಾಮಾನ್ಯರಿಗೆ ಎಲ್ಲರಿಗೂ ಯಾವುದೇ ಕಾಯಿಲೆ ಇಲ್ದಿದ್ರು ಅವರು ಒಂದ್ ಸರ್ತಿ ಆದ್ರೂ ಕಿಡ್ನಿ ಟೆಸ್ಟ್ ಮಾಡಿಸ್ಬೋದು. ಅದಕ್ಕೆ ಇವಾಗ ಎಲ್ಲಾ ಲ್ಯಾಬೊರೇಟರಿಲಿ ಟೆಸ್ಟ್ ಮಾಡ್ತಾರೆ. ಇದೆಲ್ಲ ಟೆಸ್ಟ್ ಒಂದು 200 ರೂಪಾಯಿ ಒಳಗಡೆ ಆಗೋಗುತ್ತೆ. ಓಕೆ, ಬಟ್ ಇವಾಗ ಯಾವ ವಯಸ್ಸಿನಲ್ಲಿ ಇವಾಗ ಮೊದಲನೇ ಬಾರಿಗೆ ಮಾಡಿಸ್ಕೋಬೇಕಾಗ್ತದೆ? ಇವಾಗ ಪ್ರೀ ಎಂಪ್ಲಾಯ್ಮೆಂಟ್ ತರ ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಇವಾಗ ನಾವು ಯಾವುದೇ ಏಜ್ ಲಿಮಿಟ್ ಎಲ್ಲರಿಗೂ ಒಂದ್ ರೀತಿ ಒಂದು 20 ರಿಂದ 25 ವರ್ಷ ಆದ್ಮೇಲೆ ಒಂದ್ ಸರ್ತಿ ಆದ್ರೂ ಕಿಡ್ನಿದು ಟೆಸ್ಟ್ ಮಾಡಿಸಿದ್ರೆ ಒಳ್ಳೇದಾಗಿರ್ತದೆ. ಬಟ್ ಡಾಕ್ಟರ್, ಇವಾಗ ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಬೇಕಿದ್ದಾಗ ಇವಾಗ ನೀವು ಹೇಳಿದ್ರಿ ಆಲ್ಮೋಸ್ಟ್ ಒಂದು 80-90% ಡ್ಯಾಮೇಜ್ ಆಗೋ ತನಕ ನಮಗೆ ಎಷ್ಟೋ ಜನಗಳಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ. ಇದನ್ನ ಇವಾಗ ವಿಂಗಡಣೆ ಅಂತ ಹೇಳಿ ಮಾಡಬೇಕಿದ್ದಾಗ ಇದಕ್ಕೆ ಸ್ಟೇಜಸ್ ಅಂತ ಏನಾದ್ರು ಕ್ಲಾಸಿಫೈ ಮಾಡ್ತೀರಾ? ಅದು ಯಾವ ಸ್ಟೇಜ್ ನಲ್ಲಿ ಯಾವ ರೀತಿಯಾದಂತಹ ಲಕ್ಷಣಗಳಾಗ್ಲಿ ಅಥವಾ ಇನ್ನು ಕಾರ್ಯರೂಪದಲ್ಲಿ ಏನಾದ್ರು ತೊಂದರೆಗಳು ಅಂತ ಹೇಳಿ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು ಡಾಕ್ಟರ್? ಇವಾಗ ಕಿಡ್ನಿ ಡ್ಯಾಮೇಜ್ ನ ನಾವು ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅದನ್ನ ನಾವು ಕ್ಲಾಸಿಫೈ ಮಾಡೋದಾದ್ರೆ ಅದನ್ನ 5 ಸ್ಟೇಜ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಅದನ್ನ ಕ್ರಾನಿಕ್ ಕಿಡ್ನಿ ಡಿಸೀಸ್ ಸ್ಟೇಜ್ 1 ರಿಂದ ಹಿಡಿದು 5ವರೆಗೆ. ಅಂದ್ರೆ ಸ್ಟೇಜ್ 1, 2 ತುಂಬಾನೇ ಒಂದು ಸೈಲೆಂಟ್ ಸ್ಟೇಜಸ್, ಅದರಲ್ಲಿ ಯಾವ ತರ ಲಕ್ಷಣ ಇರಲ್ಲ. 3, 4 ಅದರಲ್ಲಿ ಸ್ವಲ್ಪ ಲಕ್ಷಣಗಳು ಬರುತ್ತೆ. 5 ಅಂದ್ರೆ ಅವರು ಡಯಾಲಿಸಿಸ್ ಬೇಕೇ ಬೇಕಾಗುತ್ತೆ. ಅಂದ್ರೆ ಆ ಡಯಾಲಿಸಿಸ್ ಇಲ್ದಂಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ. ಸೊ ಹೀಗಾಗಿ 1, 2 ಸ್ಟೇಜ್ ಅಲ್ಲಿ ತುಂಬಾನೇ ಅದು ಟೆಸ್ಟ್ ಇಲ್ದ ಹಾಗೆ ಅದನ್ನ ಡಿಟೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಅಂದ್ರೆ ರಕ್ತದಲ್ಲಿ ಒಂದು ಸಣ್ಣದಾಗಿ ಒಂದು ಚೇಂಜಸ್ ಇರ್ಬೋದು, ಅಥವಾ ರಕ್ತದ ಒತ್ತಡ ಇರ್ಬೋದು ಕಡಿಮೆ ವಯಸ್ಸಲ್ಲಿ. ಇವಾಗ ರಕ್ತದ ಒತ್ತಡ ಸಾಮಾನ್ಯವಾಗಿ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಬರೋದೇ 35 ವರ್ಷ ಆದ್ಮೇಲೆ ಅಥವಾ 55 ವರ್ಷದ ಒಳಗಡೆ. ಒಂದ್ ವೇಳೆ ಯಾವುದೇ ಈ ರೋಗಿಗೆ ಅಥವಾ ಸಾಮಾನ್ಯ ಜನರಿಗೆ 30 ವರ್ಷಕ್ಕೆ ಬ್ಲಡ್ ಪ್ರೆಷರ್ ಬಂತು ಅಂದ್ರೆ ನಾವು ಈ ಕಾರಣಕ್ಕೆ ಯಾವ ಕಾರಣದಿಂದ ಬಂದೇ ನೋಡ್ಬೇಕು. ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಕಿಡ್ನಿ ತೊಂದರೆಯಿಂದ. ಹೀಗಾಗಿ ಆ ಟೆಸ್ಟ್ ಇಲ್ದ ಹಾಗೆ ಅದನ್ನ ಪತ್ತೆ ಹಚ್ಚೋದು ತುಂಬಾ ಕಷ್ಟ. ಹೀಗಾಗಿ ಟೆಸ್ಟ್ ಮಾಡಲೇಬೇಕಾಗತ್ತೆ. ಓಕೆ ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ, ಕೇಳಿಸ್ತಾ ಇದೆ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನಾವು ಗುಲ್ಬರ್ಗದಿಂದ ರಮೇಶ್ ಡಿಕೆ ಅಂತ ಮಾತಾಡ್ತಾ ಇದ್ವಿ ಸರ್. ಹೇಳಿ ಸರ್, ನಮ್ಮ ಕಿಡ್ನಿಗಳು ಆಪರೇಷನ್ ಇದು ಹಳ್ಳದು ಆಪರೇಷನ್ ಅಲ್ಲೇ ಹೋಗೋದು ಮತ್ತೂ ಆಗೋದು ಮತ್ತೆ ಕಿಡ್ನಿ ಹಳ ಆಗ್ತಾವ ಸರ್ ಅಂತೇಳಿ.
ಓಕೆ, ಹೌದು. ಇವರು ಕಿಡ್ನಿ ಸ್ಟೋನ್ ಅಂದ್ರೆ ರಿಕರೆಂಟ್ ಸ್ಟೋನ್ ಅಂದ್ರೆ ಮತ್ತೆ ಮತ್ತೆ ಕಿಡ್ನಿ ಆಪರೇಷನ್ ಮಾಡಿದ್ಮೇಲೆ ಕೂಡ ಅವ್ರಿಗೆ ಈ ಕಿಡ್ನಿಯಲ್ಲಿ ಕಲ್ಲು ಹರಳಾಗ್ತದೆ ಅಂತ ಹೇಳ್ತಾರೆ. ಇದಕ್ಕೆ ಒಂದಂದ್ರೆ ನಾವು ಯಾವ ಕಾರಣದಿಂದ ಆಗ್ತದೆ ಅಂತ ನೋಡ್ಬೇಕು. ಅವ್ರಿಗೇನಾದ್ರು ಕಿಡ್ನಿ ಕಲ್ಲು ಸಿಕ್ಕಿದ್ರೆ ಅದನ್ನ ನಾವು ಅನಾಲಿಸಿಸ್ ಮಾಡ್ಬೋದು. ಅಂದ್ರೆ ಅದು ಈ ಕಿಡ್ನಿ ಕಲ್ಲುಗಳು ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಫಾಸ್ಫೇಟ್ ಅಥವಾ ಯೂರಿಕ್ ಆಸಿಡ್, ಇದು ಆಕ್ಸಲೇಟ್ ಸ್ಟೋನ್ ಅಂತ ಹೇಳ್ತೀವಿ. ಇದು ಯಾವ ಕಾರಣದಿಂದ ಆಗ್ತದೆ ನೋಡಿ ಅದರಲ್ಲಿ ನಾವು ತಿಳ್ಕೊಂಡು ಅವರು ಆಹಾರದಲ್ಲಿ ನಾವು ಕೆಲವೊಂದು ವ್ಯತ್ಯಾಸಗಳು ಮಾಡಿದ್ರೆ ಮುಂದೆ ಕಿಡ್ನಿ ಸ್ಟೋನ್ಸ್ ಆಗದಂಗೆ ತಡೆಗಟ್ಟುವುದು. ಆಗ್ಲೇ ಹೇಳ್ದಂಗೆ ಅವರು ಜಾಸ್ತಿ ನೀರು ತಗೊಳ್ಬೇಕಾಗತ್ತೆ. ಕನಿಷ್ಠ ಪಕ್ಷ ಈ 3 ಲೀಟರ್. ಈ ಕೆಲವೊಂದು ಈ ನಾರ್ತ್ ಕರ್ನಾಟಕ ಅಲ್ಲೆಲ್ಲ ನೀರಿನ ಅಭಾವ ಇರೋದ್ರಿಂದ ನೀರು ಸೇವನೆ ತುಂಬಾ ಕಡಿಮೆ ಇರುತ್ತೆ. ಹೀಗಾಗಿ ಅವರಿಗೆ ಈ ಕಲ್ಲಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ನೀರಿನ ಅಂಶ ಜಾಸ್ತಿ ಮಾಡಬೇಕು. 3 ಲೀಟರ್ಗಿಂತ 3 ರಿಂದ 3.5 ಲೀಟರ್ ನೀರು ತಗೊಳ್ಬೇಕು. ಆಮೇಲೆ ಅವರು ಆಹಾರದಲ್ಲಿ ಮಾಂಸಾಹಾರ ಕಡಿಮೆ ಮಾಡಬೇಕು. ಆಮೇಲೆ ಸಾಕಷ್ಟು ತರಕಾರಿ ಮತ್ತೆ ಹಣ್ಣುಗಳು ತಗೋಬೇಕಾಗತ್ತೆ. ಆಮೇಲೆ ಮೂತ್ರದಲ್ಲಿ ಎಷ್ಟು ಕ್ಯಾಲ್ಸಿಯಂ ಹೋಗುತ್ತೆ ನೋಡಿಕೊಂಡು ಅದಕ್ಕೆ ಸೂಕ್ತವಾದ ಕೆಲವೊಂದು ಮಾತ್ರೆಗಳನ್ನು ನಾವು ಕೊಡ್ಬೋದು. ಹೀಗಾಗಿ ತಡೆಗಟ್ಟಬಹುದು ಮುಂದೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್, ನಾನು ರಾಜು ಅಂತ ಹೇಳಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಹೇಳಿ. ನನಗೆ ಕಿಡ್ನಿ ಫೇಲ್ಯೂರ್ ಅಂತ ಹೇಳಿದ್ದಾರೆ ಡಾಕ್ಟ್ರು. ಹಲೋ, ತಮ್ಮ ಟಿವಿ ವಾಲ್ಯೂಮನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ. ಓಕೆ, ಇವಾಗ ಹೇಳಿ ಡಾಕ್ಟರ್ ಏನಂತ ಹೇಳಿದ್ದಾರೆ. ನಾನು ಡಾಕ್ಟರ್ ನನಗೆ ಸ್ಟೇಜ್ 3 ಅಂತ ಹೇಳಿದ್ದಾರೆ. ಓಕೆ, ಹಾಗಾಗಿ ನನಗೆ ಈಗ ಕ್ರಿಯಾಟಿನ್ 3% ಇದೆ, ಕೌಂಟ್ 3 ಇದೆ. ಹಾಗಾಗಿ ನನ್ನ ಪರಿಸ್ಥಿತಿ ಏನಿದೆ ಈಗ, ಡಯಾಲಿಸಿಸ್ಗೆ ಹೋಗುವಂತ ಪರಿಸ್ಥಿತಿ ಏನಂತ ಕೇಳಬೇಕಾಗಿದೆ ನನಗೆ. ಡಾಕ್ಟರ್ ಬಂದು ನನಗೆ ಸ್ಟೇಜ್ 3 ಅಂತ ಹೇಳಿದ್ದಾರೆ. ಸರಿ. ಯೂರಿಯಾ ಬಂದು 86 ಇದೆ, ಕ್ರಿಯಾಟಿನಿನ್ ಬಂದು 3 ಇದೆ. ಓಕೆ, ಡಾಕ್ಟರ್ಗೆ ಉತ್ತರ ನೀಡ್ತಾರೆ, ಕೇಳಿಸ್ಕೊಳ್ಳೋಣ. ಇವ್ರಿಗೆ ಒಂದು ವೇಳೆ ಮಧುಮೇಹ ಅಥವಾ ರಕ್ತದೊತ್ತಡ ಎರಡು ಬಹಳ ಇಂಪಾರ್ಟೆಂಟ್. ಅಂದ್ರೆ ಕಾಯಿಲೆಗಳಿಂದ ಕಿಡ್ನಿ ತೊಂದರೆ ಆಗಿರಬಹುದು. ಒಂದು ವೇಳೆ ಏನಾದರೂ ಮಧುಮೇಹ ಕಾಯಿಲೆ ಇದ್ರೆ ಆ ಮಧುಮೇಹ ಕಾಯಿಲೆ ಕರೆಕ್ಟಾಗಿ ಕಂಟ್ರೋಲ್ ಮಾಡಿಕೊಂಡು ಆಮೇಲೆ ಈ ರಕ್ತದೊತ್ತಡ ನಿಮಗೆ 130/80 ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಅಂದ್ರೆ ಮಾತ್ರೆಗಳಿಂದ ಮುಖಾಂತರ ಆಗಲಿ ಅಥವಾ ಈ ಉಪ್ಪಿನಂಶ ಆಹಾರದಲ್ಲಿ ತುಂಬಾ ತಡೆಗಟ್ಟಬೇಕಾಗತ್ತೆ. ನೀವು ಹೇಳ್ದಂಗೆ ಇವಾಗ ಸ್ಟೇಜ್ 3 ಅಂದ್ರೆ ಕ್ರಿಯಾಟಿನಿನ್ 3 ಅಂದ್ರೆ ಈ ಸ್ಟೇಜಲ್ಲಿ ನಾವು ಡಯಾಲಿಸಿಸ್ ಅವಶ್ಯಕತೆ ಇರೋದೇ ಇಲ್ಲ. ಆಮೇಲೆ ಇಲ್ಲಿಂದ ನೀವು ಮುಂದೆ ಅದು ಹೇಗೆ ಜಾಸ್ತಿ ಆಗುತ್ತೆ ಅದು ತಡೆಗಟ್ಟಲಿಕ್ಕೆ ಸಾಕಷ್ಟು ಇವಾಗ ನಾವು ಆಹಾರದಲ್ಲಿ ವ್ಯತ್ಯಾಸ, ಆಮೇಲೆ ಬ್ಲಡ್ ಪ್ರೆಷರ್ ಕಂಟ್ರೋಲು, ಆಮೇಲೆ ಇವಾಗ ಕಿಡ್ನಿ ಪ್ರೊಟೆಕ್ಷನ್ ಅಂದ್ರೆ ಅದನ್ನ ಮುಂದೆ ಜಾಸ್ತಿ ಆಗದಂಗೆ ತಡಿಲಿಕ್ಕೆ ಕೆಲವೊಂದು ಮಾತ್ರೆ ಇದಾವೆ. ಸೊ ಆ ಮಾತ್ರೆ ಅಂದ್ರೆ ಇವಾಗ AC ಇನ್ಹಿಬಿಟರ್ಸ್ ಅಂಡ್ ARB, ಆ ಮಾತ್ರೆಗಳಿಂದ ಮುಂದೆ ಕಿಡ್ನಿ ಕಂಪ್ಲೀಟ್ ಆಗಿ ಫೇಲ್ ಆಗೋದನ್ನು ತಡೆಗಟ್ಟಬಹುದು. ಅಂದ್ರೆ ಈ ಸ್ಟೇಜಲ್ಲಿ ನಿಮಗೆ ಯಾವ ರೀತಿಯಿಂದ ಡಯಾಲಿಸಿಸ್ ಬಗ್ಗೆ ಅಥವಾ ಮುಂದೆ ಯೋಚನೆ ಮಾಡಬೇಡಿ. ಇವಾಗ ನೀವು ಆಹಾರದಲ್ಲಿ ಪಥ್ಯ ಅಂದ್ರೆ ಈ ಮಾಂಸಾಹಾರಿ ಆಗಿದ್ರೆ ಅದನ್ನ ಕಡಿಮೆ ಮಾಡಬೇಕು. ಸಸ್ಯಾಹಾರಿಗಳು ಎಲ್ಲ ರೀತಿಯಿಂದ ತಗೊಳ್ಬಹುದು. ಬ್ಲಡ್ ಪ್ರೆಷರ್ ಕಂಟ್ರೋಲ್ ಅಂದ್ರೆ ರಕ್ತ ಒತ್ತಡ ಕರೆಕ್ಟಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ಮುಂದೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರೋದಿಲ್ಲ. ಬಹಳ ಇಂಪಾರ್ಟೆಂಟ್ ಅಂದ್ರೆ ನೀವು ಕಾಲಕ್ರಮೇಣ ಕರೆಕ್ಟಾಗಿ ನಿಯಮಿತವಾಗಿ ಡಾಕ್ಟರ್ಸ್ ನೋಡ್ಬೇಕಾಗತ್ತೆ. ತಿಂಗಳಿಗೆ ಒಂದ್ಸರ್ತಿ ಆದರೂ ನೀವು ಕಿಡ್ನಿ ತಜ್ಞರು ನೋಡ್ಬೇಕಾಗತ್ತೆ. ಹಾಗೆ ನೋಡ್ತಾ ಇದ್ರೆ ಕರೆಕ್ಟಾಗಿ ಮಾನಿಟರ್ ಮಾಡ್ಬೋದು. ಆಮೇಲೆ ಮುಂದೆ ಜಾಸ್ತಿ ಆಗದಂಗೆ ನಾವು ನೋಡ್ಕೋಬಹುದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ, 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 ಹೇಳಿ, ಪ್ರಶ್ನೆ ಕೇಳಿ. ಸರ್ ನಮ್ಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಹೊಟ್ಟೆಯಿಂದ. ಓಕೆ, ಅದು ಸೆಮಿಸ್ ಒಳಗೆ ಇದಾಗುತ್ತೆ, ಸ್ಟಿಚ್ ಅಂತ ಮಾಂಸ ಬೆಳೀತಿದೆ. ಇನ್ನೊಮ್ಮೆ ಹೇಳಿ. ಅದು ಸೆಮಿಸ್ ಒಳಗೆ ಮಾಂಸದೋದು ಇದು ಬ್ಲಾಕ್ ಆಗ್ತಾ ಇದೆ. ಓಕೆ, ಇದು ಬ್ಲಾಕ್ ಆದ ನಂತರ ಅದು ಸ್ವಲ್ಪ ಸ್ಟಿಚ್ ಓಪನ್ ಮಾಡಿ ತೆಗಿಗೆ ಸರಿ ಆಗುತ್ತೆ. ಆಮೇಲೆ ಯೂರಿನ್ ಭಯಂಕರ ಸ್ಮೆಲ್ ಬರ್ತಾವ. ಆಮೇಲೆ ಬೆನ್ನೆಲ್ಲ ನೋವು ಬರ್ತದೆ. ಓಕೆ, ಇದು ಯೂರಾಲಜಿಗೆ ಸಂಬಂಧಿಸಿದೆ. ಅಂದ್ರೆ ಇವರಿಗೆ ಇವಾಗ ಈ ಮೂತ್ರನಾಳದ ಏನು ಅಡಚಣೆ ಇದೆ ಅದರಿಂದಾಗಿ ಒಂದು ರಿಕರೆಂಟ್ ಆಗಿ ಸೋಂಕಾಗ್ತದೆ, ಇನ್ಫೆಕ್ಷನ್ ಆಗ್ತಾ ಇದೆ. ಅದು ಇನ್ಫೆಕ್ಷನ್ ನೀವು ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಅಂದ್ರೆ ಅದಕ್ಕೆ ಒಂದು ಈ ಏನು ಅಡಚಣೆ ಇದೆ ಅದು ಕಂಪ್ಲೀಟ್ ಆಗಿ ಹೋಗ್ಬೇಕು. ಎರಡನೇದು ಆ ಇನ್ಫೆಕ್ಷನ್ ಆಗದಂಗೆ ಕೆಲವೊಂದು ಮಾತ್ರೆಗಳಿದೆ, ಅದನ್ನ ನೀವು ಸ್ವಲ್ಪ 1 ವರ್ಷ ಅಥವಾ 2 ವರ್ಷ ತಗೊಳ್ಬೇಕಾಗತ್ತೆ. ಹಾಗೆ ಮಾಡಿದ್ರೆ ನಿಮ್ಗೆ ಈ ತರ ಈ ಸೋಂಕು ಮೇಲೆ ಹೋಗಿ ಕಿಡ್ನಿ ಡ್ಯಾಮೇಜ್ ಆಗದಂಗೆ ನೋಡ್ಕೋಬಹುದು. ಅದಕ್ಕೆ ಈ ಅಡಚಣೆ ಏನಿದೆ ಅದನ್ನ ಕರೆಕ್ಟ್ ಆಗಿ ನೀವು ತೋರಿಸ್ಕೊಂಡು ಅದನ್ನ ಸರಿಪಡಿಸ್ಕೋಬೇಕಾಗತ್ತೆ.
ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಹೇಳಿದ ಪ್ರಕಾರ ನೀವು ತಿಳಿದ ಇವಾಗ ಇರೋದೊಂದು ತೊಂದರೆ, ಆ ತೊಂದರೆಯನ್ನು ಕರೆಕ್ಟ್ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಅದರಿಂದ ಕಿಡ್ನಿ ತೊಂದರೆ ಬರುವಂತದ್ದು ಚಾನ್ಸಸ್ ಇರ್ತದೆ. ಯಾಕಂದ್ರೆ ಇವಾಗ ಅಡಚಣೆಯಿಂದ ಈ ಬ್ಯಾಕ್ ಪ್ರೆಷರ್ ಅಂತ ಹೇಳ್ತೀವಿ, ಅಂದ್ರೆ ಈ ಮೂತ್ರಕೋಶ ಬ್ಲಾಡರ್ ಅಲ್ಲಿಂದ ಯೂರಿನ್ ವಾಪಸ್ ಕಿಡ್ನಿ ಕಡೆ ಹೋಗ್ಬಿಟ್ಟು ಅಲ್ಲಿ ಇನ್ಫೆಕ್ಷನ್ ಆಗಿ ಕಿಡ್ನಿಯಲ್ಲಿರೋ ಸೂಕ್ಷ್ಮ ಫಿಲ್ಟರ್ಸ್ ಎಲ್ಲ ಅದೆಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಹೀಗೆ ಓವರ್ ಪೀರಿಯಡ್ ಆಫ್ ಟೈಮ್ ಕಾಲಕ್ರಮವಾಗಿ ಅದು ಕಿಡ್ನಿ ಡ್ಯಾಮೇಜ್ ಜಾಸ್ತಿ ಆಗ್ತಾ ಆಗ್ತಾ ಕಿಡ್ನಿ ಫೇಲ್ಯೂರ್ ಆಗ್ಬಹುದು. ಇವಾಗಲೇ ಅವರು ಅದನ್ನ ತಿಳ್ಕೊಂಡ್ರೆ ಬೇಗ ಒಳ್ಳೆದಾಗ್ತದೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಹಲೋ ಸರ್, ಕೇಳಿಸ್ತಾ ಇದೆ, ಹೇಳಿ. ನಾವು ಬಸವನ ಸತೀಶ್ ಮಾತಾಡ್ತಿರೋದು ಬಾಬು ಅಂದ್ಬಿಟ್ಟು. ಹಾ ಹೇಳಿ. ಓಕೆ ಸರ್, ಇದು ಕಿಡ್ನಿ ಬಗ್ಗೆ ತೋರಿಸ್ತಾ ಇರಲ್ಲ ಡಾಕ್ಟರ್ ಅವರು. ಹಾ, ಅದು ಏನು ಕುಡಿದ್ರಲ್ಲೇನು ಡ್ರಿಂಕ್ ಮಾಡ್ತಾರಲ್ಲ ಅದಕ್ಕೂ ತೆರದಾಗುತ್ತೆ ಅಂದ್ಬಿಟ್ಟು ಕೇಳ್ಬೇಕಂತ. ಓಕೆ, ಈಗ ಕುಡಿಯೋದ್ರಿಂದ ನಿಮ್ಗೆ ಕಿಡ್ನಿ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ಕೊಳ್ತಾ ಇದ್ದೀರಾ. ಆಯ್ತು, ಏನು ಹೇಳ್ಬೋದು? ಈ ಮದ್ಯ ಸೇವನೆ ಇದರಿಂದ ಆಗೋ ಒಂದಂದ್ರೆ ಎಲ್ಲಾ ದೇಹದಲ್ಲಿರೋ ಎಲ್ಲಾ ಭಾಗಗಳಿಗೂ ತೊಂದರೆ ಆಗುತ್ತೆ. ಅಂದ್ರೆ ಹಾರ್ಟ್, ಲಿವರ್, ಕಿಡ್ನಿ ಅಂದ್ರೆ ಡೈರೆಕ್ಟ್ ಆಗಿ ಅಥವಾ ಪರೋಕ್ಷವಾಗಿ ಇಂಡೈರೆಕ್ಟ್ ಆಗ್ಬೋದು. ಒಂದು, ಈ ಮದ್ಯ ಸೇವನೆಯಿಂದ ಬ್ಲಡ್ ಪ್ರೆಷರ್ ಅಂದ್ರೆ ರಕ್ತ ಒತ್ತಡ ಜಾಸ್ತಿ ಆಗುತ್ತೆ. ಆಮೇಲೆ ಅದರಿಂದ ಲಿವರ್ ತೊಂದರೆ ಆಗುತ್ತೆ. ಲಿವರ್ ಮತ್ತೆ ಕಿಡ್ನಿ ಅಂದ್ರೆ ಎರಡು ಇಂಟರ್ಲಿಂಕ್ ಇರುತ್ತೆ. ಸೊ ಯಾವಾಗ ಲಿವರ್ ಡ್ಯಾಮೇಜ್ ಆಗುತ್ತೆ, ಕಿಡ್ನಿನೂ ಫೇಲ್ ಆಗುತ್ತೆ. ಆವಾಗ ಯಾವುದೇ ತರ ಅದಕ್ಕೆ ಚಿಕಿತ್ಸೆ ಇರೋದಿಲ್ಲ. ಹೀಗಾಗಿ ಕೆಲವೊಂದು ಸರ್ತಿ ಈ ಕಂಟಾಮಿನೆಂಟ್ಸ್ ಅಂದ್ರೆ ಈ ಮಧ್ಯದಲ್ಲಿರೋ ಕಂಟಾಮಿನೆಂಟ್ಸ್ ಇಂದ ಡೈರೆಕ್ಟ್ ಆಗಿ ಕಿಡ್ನಿ ಡ್ಯಾಮೇಜು ಆಗ್ಬೋದು. ಸೊ ಹೀಗಾಗಿ ಮದ್ಯ ಸೇವನೆಯಿಂದ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಕಿಡ್ನಿ ಫೇಲ್ ಆಗೋ ಸಾಧ್ಯತೆ ಇರ್ತದೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ ಮುಂದಿನ ಕರೆ ಇದೆ, ತಗೋಣ. ಹಲೋ, ಸರ್ ನಮಸ್ಕಾರ, ನಾನು ಪುತ್ತೂರಿಯಿಂದ ಮಾತಾಡೋದು. ನಮಸ್ಕಾರ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಅದೇ ಸರ್, ಇವಾಗ ನಮ್ಮ ಫ್ಯಾಮಿಲಿ ಒಬ್ಬರಿಗೆ ಹಾ, ಅದು 2 ಕಿಡ್ನಿ ಫೇಲ್ ಆಗಿದೆ ಅಂತ ಹೇಳಿದ್ರು. ಓಕೆ ಆಮೇಲೆ ಅದು ಕ್ರಿಯೇಟಿನ್ 8, 9 ಈ ತರ ಇರುತ್ತೆ. ಓಕೆ, ಅವ್ನು ಇನ್ನು ಚಿಕ್ಕ ಏಜ್, ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಸರ್ ಅದಕ್ಕೆ? ಓಕೆ, ಏನಂತ ಹೇಳ್ಬೋದು ಡಾಕ್ಟ್ರೆ? ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಇವ್ರಿಗೆ ಕಡಿಮೆ ವಯಸ್ಸು ಆದ್ರಿಂದ ಅಂದ್ರೆ ಇವ್ರ ಪ್ರಕಾರ ಇದು ಎಂಡ್ ಸ್ಟೇಜ್ ಕಿಡ್ನಿ ಅಂದ್ರೆ ಕೊನೆ ಹಂತದ ಕಿಡ್ನಿ ಕಾಯಿಲೆ. ಇದಕ್ಕೆ ಲಭ್ಯ ಇರೋ ಟ್ರೀಟ್ಮೆಂಟ್, ಒಳ್ಳೆ ಉತ್ತಮ ಚಿಕಿತ್ಸೆ ಅಂದ್ರೆ ಕಿಡ್ನಿ ಬದಲಾಯಿಸೋದು, ಕಸಿ ಮಾಡಿಸ್ಕೊಳ್ಳೋದು. ಅದಕ್ಕೆ ಮನೆಯವರೇ ಫ್ಯಾಮಿಲಿ ಅಂದ್ರೆ ಮನೆಯವರೇ ಕಿಡ್ನಿ ಕೊಡಬೇಕಾಗತ್ತೆ. ಮನೆಯವರು ಕೊಡೋದ್ರಿಂದ ಅದರಿಂದ ಏನು ಅಡ್ವಾಂಟೇಜ್ ಅಂದ್ರೆ ಅವರು ಟಿಶ್ಯೂ ಮ್ಯಾಚಿಂಗ್ ಅಂದ್ರೆ ಅಂಗಾಂಗಗಳು ಮ್ಯಾಚಿಂಗ್ ಇರುತ್ತೆ, ಅವರೇ ರಕ್ತ ಸಂಬಂಧ ಇರೋದ್ರಿಂದ. ಸೊ ಈ ಬೇರೆಯವ್ರ ಕಿಡ್ನಿ ಅವ್ರ ದೇಹದಲ್ಲಿ ಹಾಕಿದಾಗ ಆ ಕಿಡ್ನಿ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಆಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅವ್ರ ಸಕ್ಸಸ್ ರೇಟು ಚೆನ್ನಾಗಿರುತ್ತೆ. ಸೊ ಹೀಗಾಗಿ ಸುಮಾರು ಜನ ಈ ಲೈವ್ ರಿಲೇಟೆಡ್ ಅಂದ್ರೆ ಮನೆಯವರೇ ಕೊಟ್ಟಾಗ ಅವ್ರಿಗೆ ಸಾಕಷ್ಟು ಈ ಮೆಡಿಸಿನ್ಸ್ ಅಂದ್ರೆ ಇದನ್ನು ತುಂಬಾ ಕಡಿಮೆ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ, ಅದರಿಂದ ವೆಚ್ಚನೂ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಕಿಡ್ನಿ ಬದಲಾಯಿಸ್ಕೊಳ್ಳೋದೇ ಅದು ತುಂಬಾ ಉತ್ತಮವಾದ ಚಿಕಿತ್ಸೆ ಈ ಏಜಲ್ಲಿ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಇವಾಗ ಈ ಡಯಾಲಿಸಿಸ್ ಅಂತ ಹೇಳಬೇಕಿದ್ದಾಗ ನಿಮಗೆ ಯಾರಿಗೆ ಇವಾಗ ಡಯಾಲಿಸಿಸ್ ಅಂತ ಹೇಳಿ ರೆಕಮೆಂಡ್ ಮಾಡ್ತಾರೆ? ಅದಕ್ಕೆ ಏನಾದ್ರು ಕ್ಲಿಯರ್ ಕಟ್ ಆಗಿರುವಂತ ಒಂದು ಇರ್ತದೆ ಡಾಕ್ಟರ್? ಇವಾಗ ಕೆಲವರು ಇವಾಗ ಒಂದು ಡಯಾಲಿಸಿಸ್ ಮಾಡಿಸ್ಕೊಳ್ಳೋದು ಬೇಡವೋ ಅಂತ ಒಂದು ಪರಿಸ್ಥಿತಿ ಇರ್ತಾರೆ. ಹೇಗೆ ಅದನ್ನ ನೀವು ಡೆಫಿನೆಟಿವ್ ಆಗಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಡಾಕ್ಟರ್? ನಾವು ಇವಾಗ ಡಯಾಲಿಸಿಸ್ ಮನುಷ್ಯನಿಗೆ ಶುರು ಮಾಡ್ಬೇಕಂದ್ರೆ 2 ತರ ನಾವು ಅದಕ್ಕೆ ಗೈಡ್ಲೈನ್. ಒಂದು, ನಾವು ಈ ತರ ನಾವು CKD ಸ್ಟೇಜಿಂಗ್ ಅಂದ್ರೆ 1 ರಿಂದ 5 ಹಂತದವರೆಗೆ ಅದನ್ನ ಸ್ಟೇಜ್ ಮಾಡ್ಬಿಟ್ಟು ಅದರಲ್ಲಿ CKD ಸ್ಟೇಜ್ 5 ಅಂದ್ರೆ ಕ್ರಿಯಾಟಿನಿನ್ ಅದು ನೋಡ್ಬಿಟ್ಟು ಅದಕ್ಕೊಂದು ಫಾರ್ಮುಲಾ ಲೆಕ್ಕ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಫಂಕ್ಷನ್ ಆಗ್ತದೆ ಕಿಡ್ನಿ. ಯೂಶಲಿ 10% ಕಡಿಮೆ ಕಿಡ್ನಿ ಕೆಲಸ ಮಾಡ್ತಾ ಇದೆ ಅಂದ್ರೆ ಅವರಿಗೆ ಡಯಾಲಿಸಿಸ್ ಬೇಕಾಗುತ್ತೆ ಅಂತ ಹೇಳ್ತೀವಿ. ಕೆಲವೊಬ್ಬರಿಗೆ 10% ಕಡಿಮೆ ಕೆಲಸ ಮಾಡ್ತಾ ಇಲ್ಲದಿದ್ರು ಕೆಲವರು ಲಕ್ಷಣಗಳು ಇರೋಲ್ಲ. ಅಂದ್ರೆ ಅವರಿಗೆ ಊಟ ಚೆನ್ನಾಗಿ ಸೇರ್ತಾ ಇರುತ್ತೆ, ಆಮೇಲೆ ಮೂತ್ರ ಚೆನ್ನಾಗಿ ಹೋಗ್ತಾ ಇರುತ್ತೆ, BP ಕಂಟ್ರೋಲ್ ಇರುತ್ತೆ. ಆ ತರ ಅವರಿಗೆ ಕೆಲವೊಂದ್ ಸರ್ತಿ ಲಕ್ಷಣಗಳು ಸ್ವಲ್ಪ ಬರೋ ತನಕ ನಾವು ವೆಯ್ಟ್ ಮಾಡ್ಬಿಟ್ಟು ಆಮೇಲೆ ಈ ರಕ್ತ ಶುದ್ಧೀಕರಣ ಕ್ರಿಯೆ ಡಯಾಲಿಸಿಸ್ ನ ಶುರು ಮಾಡ್ತೀವಿ. ಸೊ ಕೆಲವೊಂದರಿಗೆ ಬೇಗನೆ ಅದನ್ನ ಶುರು ಮಾಡ್ಬೇಕಾಗತ್ತೆ, ಅಂದ್ರೆ ಅವ್ರ ಲಕ್ಷಣಗಳ ಮೇಲೆ ಅದಕ್ಕೆ ಡಿಪೆಂಡ್ ಆಗಿರುತ್ತೆ. ಕೆಲವರಿಗೆ ತುಂಬಾನೇ ಉಸಿರಾಡಕ್ಕೆ ತೊಂದರೆ, ಆಮೇಲೆ ಮೂತ್ರ ಕಡಿಮೆ ಆಯ್ತು ಅಂತ ಅವರಿಗೆ ಡಯಾಲಿಸಿಸ್ ತಕ್ಷಣ ಶುರು ಮಾಡಬೇಕಾಗುತ್ತೆ.
ಕೆಲವರಿಗೆ ಸ್ವಲ್ಪ ಲೇಟ್ ಆಗಿ. ಸೊ ಹೀಗಾಗಿ ಅದು ಇಂಡಿವಿಜುವಲೈಸ್, ಅಂದ್ರೆ ಒಬ್ಬರಿಗೆ ಎಲ್ಲರಿಗೂ ಒಂದೇ ತರ ನಾವು ಅದಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ. ಬಟ್ ಡಾಕ್ಟರ್, ಇವಾಗ ಈ ಡಯಾಲಿಸಿಸ್ ಅಂತ ಹೇಳ್ಬೇಕಿದ್ದಾಗ ಅದರೊಳಗೆ ಯಾರಿಗೆ ಯಾವ್ದು ಸೂಕ್ತ ಅಂತ ಹೇಳುವಂಥದ್ದು ಇರ್ತದ, ಅಥವಾ ಇವಾಗ ಎಷ್ಟು ಬಾರಿ ಮಾಡಿಸ್ಕೋಬೇಕಾಗ್ತದೆ, ಆ ತರದ್ದೇನಾದ್ರೂ ನಿಗದಿತವಾಗಿರುವಂತದ್ದು ಇದೆಯಾ ಡಾಕ್ಟರ್? ಹೌದು, ಡಯಾಲಿಸಿಸ್ ಅಲ್ಲಿ ಇವಾಗ 2 ತರ ಡಯಾಲಿಸಿಸ್ ಇದೆ. ಒಂದು ಹೋಮ್ ಡಯಾಲಿಸಿಸ್, ಅಂದ್ರೆ ಈ CAPD ಅಂತ ಹೇಳ್ತೀವಿ. ಅಲ್ಲಿ ಈ ಹೊಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಅದು ದಿನಕ್ಕೆ 3 ಅಥವಾ 4 ಬಾರಿ ಅದನ್ನ ತೆಗೆದ್ರೆ ಅಂಥವ್ರಿಗೆ ಅವರು ಅದರಿಂದನೂ ಚೆನ್ನಾಗಿ ಆಗ್ತಾರೆ. ಇನ್ನೊಂದು ಈ ಹಿಮೋಡಯಾಲಿಸಿಸ್ ಅಂದ್ರೆ ರಕ್ತ ಶುದ್ಧೀಕರಣ, ಅದಕ್ಕೆ ಅವರು ಡಯಾಲಿಸಿಸ್ ಸೆಂಟರ್ಗೆ ಬಂದ್ಬಿಟ್ಟು ಈ ರಕ್ತ ಶುದ್ಧೀಕರಣ ಮಾಡ್ಕೊಂಡು ಹೋಗ್ಬೇಕು. ಅವರು 4 ಗಂಟೆ ಕಾಲ ಅಲ್ಲಿ ಇದ್ಬಿಟ್ಟು ಅವರನ್ನು ಅಡ್ಮಿಟ್ ಮಾಡೋ ಕೆಲಸ ಇರಲ್ಲ, ಅವರು ರಕ್ತ ಶುದ್ಧೀಕರಣ ಮಾಡಿಸ್ಕೊಂಡು ಹೋಗ್ಬೋದು. ಕೆಲವರಿಗೆ ಹಾರ್ಟ್ ತೊಂದರೆ ತುಂಬಾ ಜಾಸ್ತಿ ಇರುತ್ತೆ. ಈ ಮಧುಮೇಹ ಇರೋರಿಗೆ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಇದ್ದಾಗ ಹಾರ್ಟ್ ತುಂಬಾ ವೀಕ್ ಆಗಿರೋದ್ರಿಂದ ಈ ಕೆಲವರು ಈ ಹಿಮೋಡಯಾಲಿಸಿಸ್ ಅಂದ್ರೆ ರಕ್ತ ಶುದ್ಧೀಕರಣ ಅದು ತಡೆ ಶಕ್ತಿ ಇರಲ್ಲ. ಅಂತವ್ರಿಗೆ ಈ CAPD ಒಳ್ಳೆ ಆಪ್ಷನ್ ಇರುತ್ತೆ. ಆಮೇಲೆ ಕೆಲವರು ತುಂಬಾ ದೂರದಿಂದ ಬರ್ತಾ ಇರ್ತಾರೆ, ಅವ್ರಿಗೂ ಈ ಹಳ್ಳಿಗಳಿಂದ ಬರೋರಿಗೆ ಅವ್ರಿಗೂ CAPD ಒಳ್ಳೆಯದು, ಅಂದ್ರೆ ಹೋಮ್ ಡಯಾಲಿಸಿಸ್. ಬೇರೆಯವ್ರಿಗೆ ಈ ಹಿಮೋಡಯಾಲಿಸಿಸ್ ವಾರಕ್ಕೆ ಕನಿಷ್ಠ ಪಕ್ಷ ನಾವು 3 ಮಾಮೂರ್ತಿ ಮಾಡಲೇಬೇಕಾಗುತ್ತೆ. ಅಂದ್ರೆ ಕಿಡ್ನಿ ದೇಹದಲ್ಲಿ 24 ಗಂಟೆ ಕೆಲಸ ಮಾಡೋದು, ಅಂದ್ರೆ ರಕ್ತ ಶುದ್ಧೀಕರಣ ಮಾಡ್ತಾ ಇರುತ್ತೆ. ಸೊ ವಾರಕ್ಕೆ 3 ಸರಿ ಡಯಾಲಿಸಿಸ್ ಮಾಡಿದ್ರೆ ಆ ರಕ್ತದಲ್ಲಿರೋ 100 ಕಲ್ಮಶಗಳು ಹೊರಗಡೆ ಬಂದು ಅವರು ಪೇಷಂಟ್ ತರ ಇಲ್ದಂಗೆ ನಾರ್ಮಲ್ ಯಾವ ತರ ಜನ ಇದ್ದಾರೆ ಅದೇ ತರ ಎಲ್ಲ ಕೆಲಸ ಮಾಡ್ಕೊಂಡು ಇರ್ಬೋದು. ಇಲ್ಲಾಂದ್ರೆ ಕೆಲವರು ವಾರಕ್ಕೆ 2 ಸರ್ತಿ ಮಾಡಿಸ್ತಾರೆ, ಬಟ್ ಅವರಲ್ಲಿ ಅಷ್ಟು ಸೇಮ್ ಕ್ವಾಲಿಟಿ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಡಾಕ್ಟರ್, ಇವಾಗ ಕೆಲವೊಂದು ಬಾರಿ ಇವಾಗ ಪ್ರಶ್ನೆ ಇರೋದು ಅಂತ ಹೇಳಿದ್ರೆ, ಇವಾಗ ಒಂದ್ಸಲಿ ಡಯಾಲಿಸಿಸ್ ಶುರು ಮಾಡಿದ್ರೆ ಅದನ್ನ ನಿಲ್ಸೋಕೆ ಆಗುದಿಲ್ಲ, ಪರ್ಮನೆಂಟ್ ಆಗಿ ಮಾಡ್ಕೋಬೇಕಾಗ್ತದೆ, ಅದನ್ನ ಯಾವ ರೀತಿಯಲ್ಲಿ ಅದನ್ನ ನಿಭಾಯಿಸ್ಕೋಬೇಕು ಅನ್ನೋದೇ ಒಂದು ದೊಡ್ಡದೊಂದು ಪ್ರಶ್ನೆ ಆಗಿರ್ತದೆ. ಇದು ಇವಾಗ ಒಂದ್ಸಲಿ ಡಯಾಲಿಸಿಸ್ ಅಂತ ಹೇಳಿ ಶುರು ಮಾಡಿದ್ಮೇಲೆ ಪರ್ಮನೆಂಟ್ ಆಗೇ ಮಾಡ್ಬೇಕಾಗ್ತದೆ ಡಾಕ್ಟರ್, ಅಥವಾ ಒಂದು ಶಾರ್ಟ್ ಪೀರಿಯಡ್ ತನಕ ಮಾಡ್ಕೊಂಡು ಅದನ್ನ ಸರಿ ಮಾಡಿಸ್ಕೊಳಕ್ ಆಗ್ತದ? ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳುವಂಥದ್ದು? ಇವಾಗ ಜನರಲ್ಲಿ ಏನ್ ತಪ್ಪು ಪರಿಕಲ್ಪನೆ ಅಂದ್ರೆ, ಇವಾಗ ಕಿಡ್ನಿ ಫೇಲ್ಯೂರ್ 2 ತರ ಆಗುತ್ತೆ. ಒಂದು ಶಾಶ್ವತವಾದ, ಅಂದ್ರೆ ಅದು ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್, ಅಂದ್ರೆ ಈ ಕೊನೆ ಹಂತದ ಕಿಡ್ನಿ ಕಾಯಿಲೆ. ಇನ್ನೊಂದು ತಾತ್ಕಾಲಿಕವಾದ್ದು, ಅಂದ್ರೆ ಟೆಂಪರರಿ ಕಿಡ್ನಿ ಪ್ರಾಬ್ಲಮ್. ಟೆಂಪರರಿ ಕಿಡ್ನಿ ಪ್ರಾಬ್ಲಮ್ ತಾತ್ಕಾಲಿಕವಾಗಿ ಕಿಡ್ನಿಗೆ ಬರೋ ಕಾಯಿಲೆಗಳು, ಅಂದ್ರೆ ಸೋಂಕಿಂದ ಆಗ್ಬೋದು, ಅಂದ್ರೆ ಇನ್ಫೆಕ್ಷನ್ಸ್ ಅಂದ್ರೆ ಆಗ್ಬೋದು, ಅಥವಾ ಕೆಲವೊಂದು ಸರ್ತಿ ಅತಿಸಾರ, ಡಿಹೈಡ್ರೇಷನ್, ಅದರಿಂದ ಆಗೋ ಕಾಯಿಲೆಗಳಿಗೆ ತಾತ್ಕಾಲಿಕವಾಗಿ ನಾವು ಡಯಾಲಿಸಿಸ್ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಮತ್ತೆ ರಿಕವರ್ ಆಗೋ ಚಾನ್ಸಸ್ 90 to 95% ರಿಕವರ್ ಆಗೋ ಚಾನ್ಸ್ ಇರುತ್ತೆ. ಸೊ ಕರೆಕ್ಟಾಗಿ ನಾವು ಅದನ್ನ ಕಂಡುಹಿಡಿಬೇಕಾಗತ್ತೆ. ಒಂದ್ ವೇಳೆ ಕೊನೆ ಹಂತದ ಕಿಡ್ನಿ ಕಾಯಿಲೆ ಇದ್ರೆ ಅದಕ್ಕೆ ಬೇರೆ ಯಾವುದೇ ತರ ಟ್ರೀಟ್ಮೆಂಟ್ ಇರೋದಿಲ್ಲ. ಅವರು ಡಯಾಲಿಸಿಸ್ ಮುಖಾಂತರನೇ ಅದಕ್ಕೆ ಟ್ರೀಟ್ಮೆಂಟ್ ಶುರು ಮಾಡಿ ಅದನ್ನೇ ಕಂಟಿನ್ಯೂ ಮಾಡಬೇಕಾಗತ್ತೆ. ಅವರು ಇರೋ ತನಕ ಡಯಾಲಿಸಿಸ್ ಮೇಲೆ ಇರಬೇಕಾಗತ್ತೆ. ಹೀಗಾಗಿ ಮೊದಲನೇ ಬಾರಿಗೆ ನಾವು ಡಯಾಲಿಸಿಸ್ ಅಂದ ತಕ್ಷಣ ಯಾವ ತರ ಫೇಲ್ಯೂರ್ ಅಂತ ನಾವು ಕಂಡುಹಿಡಿಯೋದು ತುಂಬಾ ಇಂಪಾರ್ಟೆಂಟ್. ಒಂದ್ಸತಿ ಟೆಂಪರರಿ ಕಿಡ್ನಿ ಪ್ರಾಬ್ಲಮ್ ಆದಾಗ ಸ್ವಲ್ಪ ಕೆಲವೊಬ್ಬರಿಗೆ 2-3 ಸರ್ತಿ ಡಯಾಲಿಸಿಸ್ ಮಾಡಿದ್ಮೇಲೆ ರಿಕವರ್ ಆಗ್ಬಿಡ್ಬೋದು. ಹಾಗಾಗಿ ಅವರಿಗೆ ತಾತ್ಕಾಲಿಕ ಪ್ರಾಬ್ಲಮ್ ಇರ್ಬೋದು. ಸೊ ಡಯಾಲಿಸಿಸ್ ಅಂದ ತಕ್ಷಣ ಅದು ಪರ್ಮನೆಂಟ್ ಅಂತ ಅಲ್ಲ. ಓಕೆ ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಾನ್ ಪ್ರಕಾಶ್ ಅಂತ ಹೇಳಿ ಹುಬ್ಳಿನ ಮಾತಾಡುತ್ತಾರೆ. ಹೇಳಿ ಸರ್. ಡಯಾಲಿಸಿಸ್ ಆಗಿ ಇವಾಗ ಸುಮಾರು 5 ವರ್ಷ ಆಗಿದೆ. ಓಕೆ. ಆಮೇಲೆ ಅದು ಲಿವರ್ ಅಲ್ಲಿ HPCG ಅಂತ ಹೇಳಿ ಅದೊಂದರ ಅಟ್ಯಾಕ್ ಆಗಿದೆ ಸರ್. ಹೀಗಾಗಿ ಲಿವರ್ ಅಲ್ಲೆಲ್ಲ ಅದು ನೀರೆಲ್ಲ ತುಂಬಿಕೊಳ್ಳುತ್ತೆ. ಸೊ ಮತ್ತೆ ಈಗ ಇದು ಕಿಡ್ನಿ ಫೇಲ್ಯೂರ್ ಆಗಿದ್ದಕ್ಕ ಮತ್ತೆ ಅದು ಏನಾದ್ರು ಮತ್ತೆ ಇದು ಮಾಡ್ಲಿಕ್ಕೆ ಆಗತ್ತಾ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ? ಓಕೆ, ಇವರು ಪ್ರಶ್ನೆ ಅಂದ್ರೆ 5 ವರ್ಷ ಅವರು ಡಯಾಲಿಸಿಸ್ ಅಲ್ಲಿ ಇದ್ದಾರೆ, ಮತ್ತೆ ಈ ಹೆಪಟೈಟಿಸ್ B ಸೋಂಕಿದೆ. ಸೊ HPCG ಒಂದು ಅಟ್ಯಾಕ್ ಆಗಿದೆ ಸರ್. ಹೌದು, ಅದರಿಂದ ಲಿವರ್ ಅಲ್ಲೆಲ್ಲ ನೀರೆಲ್ಲ ತುಂಬಿಕೊಳ್ತಾ ತಮ್ಮ ಪ್ರಶ್ನೆ ಅರ್ಥ ಆಗಿದೆ ಡಾಕ್ಟರ್, ಉತ್ತರ ನೀಡ್ತಾರೆ. ನಿಮಗೆ ಸೂಕ್ತವಾದ ಟ್ರೀಟ್ಮೆಂಟ್ ಅಂದ್ರೆ ಇವಾಗ ಲಿವರ್ಗೆ ನಿಮಗೆ HPCG ನೀವು ಆಲ್ರೆಡಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರೆ, ಇವಾಗ ಅದು ಎಷ್ಟು ಮಟ್ಟಿಗೆ ಅದು ಡ್ಯಾಮೇಜ್ ಮಾಡಿದೆ ನೋಡ್ಕೊಂಡು, ಒಂದ್ ವೇಳೆ ಡ್ಯಾಮೇಜ್ ತುಂಬಾನೇ ಇದ್ರೆ ಆ ಲಿವರ್ ಮತ್ತೆ ಕಿಡ್ನಿ ಎರಡನ್ನೂ ಬದಲಾಯಿಸ್ಕೋಬಹುದು. ಅಂದ್ರೆ ಆ ತರ ಟ್ರೀಟ್ಮೆಂಟ್ ನಿಮಗೆ ಒಟ್ಟಿಗೆ ಲಿವರ್ ಇಂದು ಪ್ರಾಬ್ಲಮ್ ಇರಲ್ಲ, ಆಮೇಲೆ ಕಿಡ್ನಿದು ತೊಂದರೆ ವಾಸಿ ಮಾಡ್ಬೋದು. ಒಂದ್ ವೇಳೆ ಆ ತರ ನಿಮಗೆ ಸೌಲಭ್ಯ ಇಲ್ಲ ಅಂದ್ರೆ ಇವಾಗ ಲಿವರ್ ಮತ್ತೆ ಈ ಏನು HPCG ಏನು ಮಾತ್ರೆಗಳು ಕಂಟಿನ್ಯೂ ಮಾಡ್ಬೇಕಾಗತ್ತೆ, ಮತ್ತೆ ಡಯಾಲಿಸಿಸ್ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಕೊನೆ ಹಂತದ ಲಿವರ್ ಪ್ರಾಬ್ಲಮ್ ಇದ್ದಾಗ ಅದಕ್ಕೆ ಲಿವರ್ನ ಒಂದು ಸ್ಪ್ಲಿಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾರೆ, ಆ ತರ ಮಾಡಿಸ್ಕೊಂಡ್ರೆ ಕಿಡ್ನಿ ತೊಂದರೆನೂ ಕಡಿಮೆ ಆಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ನಮಸ್ತೆ ಡಾಕ್ಟ್ರೆ. ಹೇಳಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಮಂಜುಳಾ ಅಂತ.
45 ವರ್ಷ. ಒಂದೊಂದ್ಸಲಿ ಇದು ಯೂರಿನ್ ಪಾಸ್ ಮಾಡ್ಬೇಕ ಅರ್ಜೆಂಟ್ ಆದ್ರೆ ಸ್ವಲ್ಪನೇ ಯೂರಿನ್ ಪಾಸ್ ಆಗತ್ತೆ, ಇನ್ನೊಂದ್ಸಲಿ ಮಾಮೂಲಿ ಜಾಸ್ತಿ ಇದಾಗತ್ತೆ, ಒಂದೊಂದ್ಸಲಿ ಕೆಳಗಿನ ಹೊಟ್ಟೆ ನೋವು ಬರುತ್ತೆ. ಹೀಗಾಗಿ ಕಿಡ್ನಿ ಏನಾದ್ರೂ ತೊಂದರೆ ಆಗಿದ್ರೆ ಈ ತರ ಪ್ರಾಬ್ಲಮ್ ಏನಾಗತ್ತಾ, ಡಾಕ್ಟರ್ ತೋರಿಸ್ಕೋಬೇಕಾ ಅಂತ. ಓಕೆ, ಏನಂತ ಹೇಳ್ಬೋದು ಡಾಕ್ಟರ್? ಅದೇ ಇವ್ರ ಲಕ್ಷಣಗಳ ಪ್ರಕಾರ ಮೂತ್ರ ಸೋಂಕು ಇರ್ಬೋದು, ಯೂರಿನ್ ಇನ್ಫೆಕ್ಷನ್ ಇರ್ಬೋದು. ಅದರಿಂದಾಗಿ ಈ ಯೂರಿನರಿ ಫ್ರೀಕ್ವೆನ್ಸಿ ಅಂದ್ರೆ ಪದೇ ಪದೇ ಯೂರಿನ್ ಹೋಗೋ ಇದಿರುತ್ತೆ. ಆಮೇಲೆ ಕೆಳ ಹೊಟ್ಟೆ ನೋವು ಅಥವಾ ಏನೋ ತರ ಡಿಸ್ಕಂಫರ್ಟ್, ಅದು ಈ ಹೆಣ್ಮಕ್ಕಳಲ್ಲಿ ಮೂತ್ರ ಸೋಂಕು ತುಂಬಾ ಸಾಮಾನ್ಯ. ಸೊ ಹೀಗಾಗಿ ಅವರು ಈ ಸೋಂಕು ಇದೆಯಾ ಇಲ್ಲ ಅಂತ ನೋಡ್ಸ್ಕೊಳ್ಳಿಕ್ಕೆ ಒಂದು ಯೂರಿನ್ ಟೆಸ್ಟ್ ಮಾಡಬೇಕು. ಯೂರಿನಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ರೆ ಅದಕ್ಕೆ ಸೂಕ್ತವಾದ ಮಾತ್ರೆಗಳಿಂದ ಅದನ್ನ ಚಿಕಿತ್ಸೆ ತಗೊಂಡ್ರೆ ಇವರಿಗೆ ಯಾವ ತೊಂದರೆನೂ ಆಗಲ್ಲ. ಒಂದ್ ವೇಳೆ ಇನ್ಫೆಕ್ಷನ್ ಇಲ್ಲ ಅಂದ್ರೆ ಒಂದು ಸ್ಕ್ಯಾನಿಂಗ್ ಅಥವಾ ಕಿಡ್ನಿದು ಅಥವಾ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಈ ಮೂತ್ರಕೋಶದಲ್ಲಿ ಏನೋ ತೊಂದರೆ ಇದೆ ಅಥವಾ ಏನಾದರೂ ಕೆಪಾಸಿಟಿ ಕಡಿಮೆ ಆಗಿದೆ ಅದನ್ನ ನೋಡ್ಕೊಂಡು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ತಗೋಬಹುದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್ ಅದು ನನಗೆ ಯೂರಿನ್ ಪಾಸ್ ಆಗ್ತದೆ ಸರ್. 2 days 3 days ಆಕ್ಚುಲಿ ಒನ್ ಮಂತ್ ನಿಯರ್ ಆಯ್ತು ಸರ್ ಈ ಯೂರಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ. ಬ್ಯಾಕ್ ಅಲ್ಲಿ ಪೇನ್ ಬರುತ್ತೆ ಸರ್, ಬ್ಯಾಕ್ ಸೈಡ್ ಪೇನ್ ಬರುತ್ತೆ. ಮತ್ತೆ ನಾನು ಡಾಕ್ಟರ್ ಪಾಟೀಲ್ ಅಂತ ಗುಲ್ಬರ್ಗದಲ್ಲಿ ತೋರಿಸಿದೆ ಸರ್. ಅದು ಯೂರಿಕ್ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ರು, ಬಟ್ ಅದರಿಂದ ರಿಕವರ್ ಆಗಿಲ್ಲ ಸರ್. ಇವತ್ತು ಮೊನ್ನೆ ಬೆಳಿಗ್ಗೆ ಒಂದು 100 ml ಯೂರಿನ್ ಪಾಸ್ ಆಗಿತ್ತು ಸರ್. ಅಪ್ ಇಲ್ಲಿವರೆಗೆ ಯೂರಿನ್ ಪಾಸ್ ಇಲ್ಲ, ಕಂಟಿನ್ಯೂ ವಾಮಿಟ್ ಆಗ್ತಾ ಐತೆ. ಓಕೆ, ಏನಂತ ಹೇಳ್ಬೋದು? ಅದೇ ನೀವು ಇವಾಗ ಒಂದು ರಕ್ತ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ರಕ್ತದಲ್ಲಿ ಏನಾದರೂ ಕಲ್ಮಶಗಳು ಜಾಸ್ತಿ ಇದೆಯಾ ಅಥವಾ ಏನಾದರೂ ಯೂರಿನಲ್ಲಿ ಸೋಂಕಿದೆಯಾ, ಇನ್ಫೆಕ್ಷನ್ ಇದೆ ನೋಡಬೇಕು. ಈ ಮೂತ್ರದ ಅಡಚಣೆ ಇದೆ ನೋಡ್ಬೇಕು. ಹೀಗಾಗಿ ನಿಮಗೆ ಇವಾಗ ರಕ್ತ ಮತ್ತೆ ಯೂರಿನ್ನು ಮತ್ತೊಂದು ಸರ್ತಿ ಒಂದು ಸ್ಕ್ಯಾನಿಂಗ್ ಬೇಕಿದ್ರೆ ಮಾಡಬೇಕಾಗತ್ತೆ. ಒಂದು ರಕ್ತದಲ್ಲಿ ರಕ್ತ ಒತ್ತಡ ಏನೋ ಜಾಸ್ತಿ ಇದೆಯಾ ಅದನ್ನ ನೋಡಿಕೊಂಡು, ಅಥವಾ ಪ್ರಾಸ್ಟೇಟ್ ಏನೋ ಪ್ರಾಬ್ಲಮ್ ಇತ್ತಾ ಅಂದ್ರೆ ರಕ್ತ ಈ ಮೂತ್ರಕೋಶದಿಂದ ಹೊರಗಡೆ ಹೋಗೋ ಏನಾದರೂ ಅಡಚಣೆ ನೋಡಿಕೊಂಡು ನಾವು ಅದನ್ನ ಸೂಕ್ತವಾದ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ನೀವು ತಕ್ಷಣವೇ ನಿಮ್ಮ ವೈದ್ಯರನ್ನ ಕಾಣೋದು ಉತ್ತಮ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಒಂದು ಸಣ್ಣ ವಿರಾಮ ತಗೊಂಡು ಮತ್ತೆ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. ಹಲೋ, ಮೊದ್ಲೇ ಯಾಕೆ ಹೇಳಿಲ್ಲ? ಹೇಳಿದ್ನಲ್ಲ ನಾನು ನಿಮ್ಗೆ. ಸರಿ, ಬರ್ತೇನೆ. ಏನಪ್ಪ ಇದೆಲ್ಲ? ಎಷ್ಟು ಸಲ ನೆನಪು ಮಾಡಿದೆ, ನಾನಾದ್ರೂ ಏನೆಲ್ಲ ನೆನ್ಪಂಡು. ಮೆಟ್ಲು ಹತ್ತು ತಯಾರಾಗಿ ಮನೆಯಿಂದ ಹೊರಟಾಗ ಆವಾಗ ಯಾಕೆ ಹೇಳಿಲ್ಲ? ಹೇಳಿದ್ದೆ. ಎಲ್ಲಿರ್ತೀಯೋ ನಿಂಗೆ ಗೊತ್ತು. ಎಂದಿನಂತೆ ಟೇಬಲ್ ಮೇಲೇನೆ ಎತ್ತಿದ್ನಲ್ಲ. ನೀರು ಕೊಡು. ಇದ್ರ ಜೊತೆ ಬಾದಾಮ್ ಕೂಡ ತಿನ್ನಿಸ್ಬೇಕು ಏನು ನಿಮ್ಗೆ? ನಿನ್ ನೆನಪು ತುಂಬಾ ಚೆನ್ನಾಗಿ. ಸರಿ, ಈಗ ಬೇಗ ಹೋಗಿ, ನಿಮ್ ಬಸ್ ಹೋಗ್ಬಿಡುತ್ತೆ. ಹೋಗಿ. ಸಂಬಂಧಗಳು ಹಲವು ಪ್ರಕಾರವಿರುತ್ತವೆ ಮತ್ತು ಪ್ರತಿಯೊಂದರದ್ದು ಪ್ರಾಧಾನ್ಯತೆ ನಮಗೆ ಗೊತ್ತು. ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂಗ್ ಸೇವೆಗಳಿಗಿಂತ ಅತೀತವಾದ ಅನುಬಂಧ. ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಇನ್ನೊಂದು ಕರೆ ಇದೆ, ಕರೆ ತಗೋಣ. ಹಲೋ 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 ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ಕಾರ. ನಮಸ್ಕಾರ, ಹೇಳಿ ತಮ್ಮ ನಮಸ್ಕಾರ. ತಮ್ಮ ಪ್ರಶ್ನೆ ಕೇಳಿ. ನಾನು ನಾಗರತ್ನ ಅಂತ ಬೆಂಗಳೂರಿಂದ ಮಾತಾಡ್ತಿರೋದು. ಹೇಳಿಮ್ಮ. ಅದು ಏನಿಲ್ಲ, ನಮ್ ಕಸಿನ್ಗೆ ಒಂದು 2 months ಬ್ಯಾಕ್ ಸ್ವಲ್ಪ BP ಜಾಸ್ತಿ ಆಗಿದೆ ಅಂದ್ಬಿಟ್ಟು 230 ನಂತ ಚೆಕಪ್ ಹೋದ್ರು. ಅಲ್ಲಿ ಅರ್ಸಿಕೆಯಲ್ಲಿದ್ದಾರೆ ಅವರು. ಆಮೇಲೆ ಅವ್ರು ಅಲ್ಲಿಂದ ಗೇಜ್ ಕರ್ಕೊಂಡ್ ಬಂದ್ರು. ಅಲ್ಲಿ ಕರ್ಕೊಂಡ್ ಬಂದು ಅಲ್ಲಿ ಇಲ್ಲ ಕಿಡ್ನಿಗೆ ತೋರ್ಸಿದ್ರಂತೆ. ಇಲ್ಲಿ ಕಿಡ್ನಿ ಇದೆಯಲ್ಲ ಫೌಂಡೇಶನ್, ಅಲ್ಲಿ ಚೆಕಪ್ ಮಾಡಿಸಿದ್ದಾರೆ. ಮೋಸ್ಟ್ಲಿ ಏನೋ ಒಂದೇನೋ ಸ್ವಲ್ಪ ಸಿಂಕ್ ಆಗಿರ್ಬೋದು. BP ಸ್ವಲ್ಪ ಫ್ಲಕ್ಚುಯೇಷನ್ ಬರುತ್ತೆ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಸುಸ್ತು ಅಂತಾರೆ, ಅದಕ್ಕೆ ಏನು ಅಂತ. ಇವರು ಕೇಳೋ ಪ್ರಕಾರ ಇವ್ರ ಕಡಿಮೆ ವಯಸ್ಸಲ್ಲಿ BP ಬಂದಾಗ ಕಾಣ್ತಾ ಇದೆ. ಆಮೇಲೆ ಇದಕ್ಕೆ 2 ಕಾರಣ ಇರುತ್ತೆ. ಒಂದು, ಈ ಕಿಡ್ನಿ ಕೆಲಸ ಕಡಿಮೆ ಮಾಡ್ತಾ ಇದ್ರೆ BP ತುಂಬಾ ಬೇಗನೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಎರಡನೇದು, ಈ ಕಿಡ್ನಿಗೆ ಈ ರಕ್ತ ಸಂಚಲನೆ ಮಾಡೋ ಒಂದು ರಕ್ತನಾಳ ಏನಾದರೂ ಚಿಕ್ಕದಾಗಿದ್ರೆ
ಆವಾಗ ಈ ಬ್ಲಡ್ ಪ್ರೆಷರ್ ಅಂದರೆ ಹೈ ಬ್ಲಡ್ ಪ್ರೆಷರ್ ತುಂಬ ಬೇಗ ಕಾಣಿಸ್ಕೊಳ್ತದೆ. ಬೇರೆ ಎಲ್ಲ ಕಿಡ್ನಿ ತೊಂದರೆ ಏನಿಲ್ಲ ಅಂದರೆ ಅಥವಾ ಯಾವುದೋ ಕಿಡ್ನಿ ಫಂಕ್ಷನ್ಸ್ ಎಲ್ಲ ಚೆನ್ನಾಗಿದ್ರೆ ಈ ರಕ್ತನಾಳ ಏನಾದ್ರು ಚಿಕ್ಕದಾಗಿದೆ ಅಂತ ನೋಡಬೇಕಾಗುತ್ತೆ. ಅದಕ್ಕೆ ನಾವು ಸ್ಕ್ರೀನಿಂಗ್ ಟೆಸ್ಟ್ ಡಾಪ್ಲರ್ ಅಂತ ಮಾಡ್ತೀವಿ. ಅದರಲ್ಲಿ ಈ ರಕ್ತನಾಳ ಏನಾದರೂ ಚಿಕ್ಕದಾಗಿದ್ರೆ ಅದಕ್ಕೆ ಸೂಕ್ತವಾದ ಆಂಜಿಯೋಪ್ಲಾಸ್ಟಿ, ಅಂದ್ರೆ ಈ ರಕ್ತನಾಳ ದೊಡ್ಡ ಮಾಡ್ಬಿಟ್ಟು ಬಲೂನ್ ಮುಖಾಂತರ ಈ ಹಾರ್ಟ್ ಯಾವ ತರ ಆಂಜಿಯೋಪ್ಲಾಸ್ಟಿ ಮಾಡ್ತಾರೆ ಅದೇ ತರ ಕಿಡ್ನಿಗೆ ರಕ್ತನಾಳಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡ್ಬಿಟ್ಟು ರಕ್ತ ಒತ್ತಡ ಕಡಿಮೆ ಮಾಡ್ಬೋದು. ಇಲ್ಲ ಅಂದ್ರೆ ಅದೇ ತರ ರಕ್ತ ಒತ್ತಡ ಅನ್ಕಂಟ್ರೋಲ್ ಆದ್ರೆ ಅದರ ಪರಿಣಾಮ ಹಾರ್ಟ್ ಮೇಲೆ ಬೀಳ್ಬೋದು, ಬ್ರೈನ್ ಅಥವಾ ಕಿಡ್ನಿ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗ್ಬೋದು. ಹೀಗಾಗಿ ಇದು ಸೂಕ್ತವಾದ ಕರೆಕ್ಟ್ ಆಗಿ ಡಯಾಗ್ನೋಸಿಸ್ ಮಾಡಿ ಸೂಕ್ತವಾದ ಟ್ರೀಟ್ಮೆಂಟ್ ತಗೊಳ್ಬೇಕಾಗತ್ತೆ. ಸೊ ತಕ್ಷಣ ನೀವು ಅದು ಕಿಡ್ನಿದೇನಾದ್ರೂ ರಕ್ತನಾಳ ಚಿಕ್ಕದಾಗಿದೆ ಅಂತ ನೋಡ್ಲಿಕ್ಕೆ ಕೆಲವೊಂದೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ. ಓಕೆ, ಲೈನು ಕಟ್ ಆಗಿದೆ ಡಾಕ್ಟ್ರೆ. ಡಾಕ್ಟರ್, ಇವಾಗ ಈ ಡಯಾಲಿಸಿಸ್ ಅಂತ ಹೇಳಬೇಕಿದ್ದಾಗ ಅನೇಕ ಜನಗಳಿಗೆ ಇವಾಗ ಒಂದು ನಿಯಮಿತವಾಗಿ ಅದಕ್ಕೆ ನೀವು ಹೇಳಿದಾಗನೇ ವಾರಕ್ಕೆ 3 ದಿನನಾದ್ರೂ ಕನಿಷ್ಠ ಪಕ್ಷ ಹೋಗಿ ಮಾಡಿಸ್ಕೊಂಡು ಬರೋದು ಅಂತ ಹೇಳಿ ಇರ್ತದೆ. ಬಟ್ ಆದರೂ ಎಷ್ಟೋ ಜನಗಳಿಗೆ ಇವಾಗ ಆಸ್ಪತ್ರೆಗಳಿಗೆ ಹೋಗಿ ಅದನ್ನೆಲ್ಲ ಮಾಡಿಸ್ಕೊಂಡು ಬರೋದಕ್ಕೆ ತೊಂದರೆ ಆಗ್ಬೋದು. ಹಾಗಾಗಿ ಬೇರೆ ಎಕ್ಸ್ಕ್ಲೂಸಿವ್ ಆಗಿರೋ ಫೆಸಿಲಿಟೀಸ್ ಅನ್ನ ಸಿಕ್ಕಬಹುದಾ ಈ ತರದೆಲ್ಲ ಒಂದು ಮಾಡ್ಕೊಂಡಿರ್ತಾರೆ. ಈ ತರದೊಂದು ಒಂದು ಡಯಾಲಿಸಿಸ್ ಸೆಂಟರ್ ಅಂತ ಹೇಳಿ ಇಟ್ಕೋಬೇಕಿದ್ದಾಗ ಅದೊಂದು ಡಯಾಲಿಸಿಸ್ ಮೆಷಿನ್ ಅಂತ ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ಇರ್ತದೆ ಸಾಮಾನ್ಯವಾಗಿ, ಅದರದ್ದು ಕಾರ್ಯಚಟುವಟಿಕೆ ಅಂತ ಹೇಳುವಂಥದ್ದು ಅದು ಹೇಗಿರ್ತದೆ, ಅದರ ಬಗ್ಗೆ ತಿಳ್ಕೊಬೋದಾ ಡಾಕ್ಟರ್? ಈ ಡಯಾಲಿಸಿಸ್ ಅನ್ನೋದು ರಕ್ತ ಶುದ್ಧೀಕರಣ ಮಾಡೋದು. ಅದರಲ್ಲಿ ಬಹಳ ಮುಖ್ಯವಾದಂದ್ರೆ ಈ ಪರಿಶುದ್ಧವಾದ ನೀರು. ಅಂದ್ರೆ ಮನುಷ್ಯನ ದೇಹ ಈ ಡಯಾಲಿಸಿಸ್ ಮಾಡಬೇಕಾದ್ರೆ ಆರ್ಟಿಫಿಷಿಯಲ್ ಕಿಡ್ನಿ ಅಂದ್ರೆ ಈ ಕಿಡ್ನಿ ಏನು ಫಿಲ್ಟರ್ ಅಂತ ಹೇಳ್ತೀವಿ ಅದು ಆರ್ಟಿಫಿಷಿಯಲ್ ಕಿಡ್ನಿ ಡಯಾಲೈಸರ್. ಅದರಲ್ಲಿ ರಕ್ತ ಸಂಚಲನೆ ಆಗುತ್ತೆ ಮನುಷ್ಯನ ದೇಹದಿಂದ. ಇನ್ನೊಂದು ಕಡೆಯಿಂದ ಈ ಪರಿಶುದ್ಧವಾದ ನೀರು ಸಂಚಲನೆ ಆಗುತ್ತೆ. ಸುಮಾರು 4 ತಾಸು ಟ್ರೀಟ್ಮೆಂಟ್ ಅಲ್ಲಿ 120 ಲೀಟರ್ ಅಷ್ಟು ನೀರು ಈ ರಕ್ತದ ಜೊತೆ ಕಾಂಟ್ಯಾಕ್ಟ್ ಬರುತ್ತೆ. ಹೀಗಾಗಿ ಪರಿಶುದ್ಧವಾದ ನೀರು ಇರಬೇಕು. ಅದರಿಂದ ಒಳ್ಳೆ ಕ್ವಾಲಿಟಿ ಡಯಾಲಿಸಿಸ್ ನಡೆಯುತ್ತೆ. ಆಮೇಲೆ ಅದಕ್ಕೆ ಬೇಕಾಗುವಂತ ಉಪಕರಣಗಳು ಅಂದ್ರೆ ಮಿಷಿನ್ಸ್. ಆಮೇಲೆ ಆ ಮಿಷಿನ್ಸ್ ಅಲ್ಲಿ ಈ ಸ್ವಲ್ಪ ವ್ಯತ್ಯಾಸ ಇದ್ರೂ ಮನುಷ್ಯನ ದೇಹದಲ್ಲಿ ಸುಮಾರು ತೊಂದರೆಗಳಾಗ್ಬೋದು. ಸೊ ಹಾಗಾಗಿ ಆಮೇಲೆ ಅದಕ್ಕೆ ಬೇಕಾಗಿರುವ ಎಲ್ಲ ಟೆಕ್ನಿಷಿಯನ್ಸ್. ಸೊ ಇದೆಲ್ಲ ಲಭ್ಯ ಇರುವ ಕೇಂದ್ರಗಳು ತುಂಬಾ ಇಂಪಾರ್ಟೆಂಟ್. ಅದರಿಂದ ಒಳ್ಳೆ ಡಯಾಲಿಸಿಸ್, ಒಳ್ಳೆ ರೀತಿಯ ಕ್ವಾಲಿಟಿ ಡಯಾಲಿಸಿಸ್ ಅವಾಗ ನಡೀತಾ ಇದ್ರೆ ಮನುಷ್ಯನಿಗೆ ಯಾವ ತೊಂದರೆನೂ ಆಗಲ್ಲ. ಇಲ್ಲಾಂದ್ರೆ ಸೋಂಕುಗಳು ಬರ್ಬೋದು, ಆಮೇಲೆ ಡಯಾಲಿಸಿಸ್ ಅಲ್ಲಿ ತುಂಬಾ ತೊಂದರೆಗಳಾಗ್ಬೋದು. ಇದೆಲ್ಲ ತಡೆಗಟ್ಟಬೇಕಾಗತ್ತೆ. ಸೊ ಓಕೆ ಡಾಕ್ಟರ್, ಮುಂದಿನ ಕರೆ ಇದೆ, ತಗೋಣ. ಹಲೋ ಹಲೋ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆ, ಹೇಳಿ ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ, ನಾನು ಗದಗಿಂದ ಮಾತಾಡಿದೆ. ಹೇಳಿ. ಸರ್, ನಮ್ಗೆ 20 ವರ್ಷ ಆಯ್ತು ಡಯಾಬಿಟಿಸ್ ಬಂದು. ಓಕೆ. 20 ವರ್ಷ ಆಯ್ತು ಡಯಾಬಿಟಿಸ್ ಬಂದು. 20 ವರ್ಷದಿಂದ ನಾರ್ಮಲ್ ಇದೆ. ಓಕೆ. ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ. ಆದ್ರೆ ನನಗೆ ಡೈಲಿ ಸುಮಾರು 3 ಸಲ ಮಾತ್ರ ಅಷ್ಟೇ, 3-4 ಅಷ್ಟೇ ಹೋಗ್ತೀನಿ, ಫೀವರ್ ನನಗೆ. ಆಮೇಲೆ ಯಾವ್ದಾದ್ರು ಸ್ವಲ್ಪ ನೀರಿನ ಉರಿತೆ. ಓಕೆ, ಏನಂತ ಹೇಳ್ಬೋದು ಡಾಕ್ಟರ್? ಇವರಿಗೆ ಸಕ್ಕರೆ ಕಾಯಿಲೆ ಇರೋದ್ರಿಂದ ಆ ಸಕ್ಕರೆ ಕಾಯಿಲೆ ಮನುಷ್ಯನ ದೇಹದಲ್ಲಿ ಕೆಲವೊಂದು ಈ ನರಗಳು ದೌರ್ಬಲ್ಯತೆ ಉಂಟು ಮಾಡುತ್ತೆ. ಅಂದ್ರೆ ಈ ಮೂತ್ರಕೋಶ ಏನಿರುತ್ತೆ ಅದಕ್ಕೆ ಈ ನರಗಳು ಏನು ಹೋಗ್ತಾ ಇರುತ್ತೆ ಅದನ್ನ ಸ್ವಲ್ಪ ದೌರ್ಬಲ್ಯತೆ ಉಂಟಾಗಿ ಅವರಿಗೆ ಈ ಬ್ಲಾಡರ್ ಪಂಪಿಂಗ್ ಏನು ಅದು ಕೆಪಾಸಿಟಿ ಜಾಸ್ತಿ ಆಗಿರ್ಬೋದು, ಅಥವಾ ಈ ಮೂತ್ರಕೋಶ ಸರಿಯಾಗಿ ಕೆಲಸ ಮಾಡ್ತಾ ಇರ್ಬೋದು. ಅದರಿಂದಾಗಿ ಇವರಿಗೆ ಆ ಮೂತ್ರಕೋಶದಲ್ಲಿ ಯೂರಿನ್ ಉಳ್ಕೊಂಡ್ಬಿಡುತ್ತೆ. ನಾರ್ಮಲ್ ಆಗಿ ಸಾಮಾನ್ಯ ಜನರಿಗೆ ಒಂದ್ಸರ್ತಿ ಯೂರಿನ್ ಪಾಸ್ ಮಾಡಿದ್ಮೇಲೆ ಮೂತ್ರ ಹೋದ್ಮೇಲೆ ಯಾವುದೇ ರೀತಿ ಅದು ಯೂರಿನ್ ಉಳ್ಕೋಬಾರ್ದು ಮೂತ್ರಕೋಶದಲ್ಲಿ. ಯಾವಾಗ ಮೂತ್ರಕೋಶದಲ್ಲಿ ಯೂರಿನ್ ಉಳ್ಕೊಂಡ್ಬಿಡುತ್ತೆ ಅಲ್ಲಿ ಬ್ಯಾಕ್ಟೀರಿಯಾ ಎಲ್ಲ ಗ್ರೋತ್ ಆಗ್ಬಿಟ್ಟು ಸೋಂಕು ಇನ್ಫೆಕ್ಷನ್ ಆಗಿ ಅದರಿಂದ ಮೂತ್ರವಿರಿ ಇರಬೇಕು. ನೀವು ಒಂದು ಸ್ಕ್ಯಾನಿಂಗ್ ಮಾಡಬೇಕಾಗತ್ತೆ. ಅದರ ಪೋಸ್ಟ್ ವಾಯ್ಡ್ ಅಂದ್ರೆ ಮೂತ್ರ ಹೋದ್ಮೇಲೆ ಎಷ್ಟು ಮೂತ್ರ ಈ ಮೂತ್ರಕೋಶದಲ್ಲಿ ಬ್ಲಾಡರ್ ಉಳ್ಕೊಂಡಿದೆ ಅದು ನೋಡ್ಬೇಕಾಗತ್ತೆ. ಒಂದ್ ವೇಳೆ ಅದು ಏನಾದ್ರು ಜಾಸ್ತಿ ಇದೆ ಅದಕ್ಕೆ ಸೂಕ್ತವಾದ ಮಾತ್ರೆಗಳು ಮತ್ತೆ ಅಥವಾ ಕೆಲವೊಂದು ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನ ಸರಿಪಡಿಸ್ಬೋದು. ಅಥವಾ ಮೂತ್ರ ಸೋಂಕಿದೆ ನೋಡ್ಬೇಕು. ಸೊ ಅದರಿಂದ ಯೂರಿನ್ ಟೆಸ್ಟ್ ಅಂದ್ರೆ ಮೂತ್ರ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಅದೇ ರೀತಿ ನೀವು 20 ವರ್ಷ ಡಯಾಬಿಟಿಸ್ ಇರೋದ್ರಿಂದ ಬ್ಲಡ್ ಅಲ್ಲಿ ರಕ್ತದಲ್ಲಿ ಈ ಯೂರಿಯಾ ಕ್ರಿಯೇಟಿನಿನ್ ಲೆವೆಲ್ಸ್ ಎಷ್ಟಿದೆ ತೋರಿಸ್ಕೋಬೇಕಾಗತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಇವಾಗ ಈ ತಮ್ಮ ಸಂಸ್ಥೆ ಇವಾಗ ಡಾವಿಟಾ ನೆಫ್ರೋಲೈಫ್ ಅಂತ ಹೇಳುವಂಥದ್ರೊಳಗೆ ಇವಾಗ ಪ್ರಮುಖವಾಗಿ ಏನೇನೆಲ್ಲ ಮಾಡಲಾಗ್ತದೆ ಡಾಕ್ಟ್ರೆ? ಇಲ್ಲಿ ನಾವು ಡಾವಿಟಾ ನೆಫ್ರೋಲೈಫ್ ಅಂದ್ರೆ ಈ ಡಯಾಲಿಸಿಸ್
ಒಂದು ಅದಕ್ಕೆ ಕೊನೆ ಹಂತದ ಕಿಡ್ನಿಗೆ ಟ್ರೀಟ್ಮೆಂಟ್ ಚಿಕಿತ್ಸೆ. ಅದಿಲ್ಲದಾಗೆ ನಾವು ಈ ಕಿಡ್ನಿ ಫೇಲ್ಯೂರ್, ಕಿಡ್ನಿ ಡ್ಯಾಮೇಜ್ ಮೊದಲೇ ಪತ್ತೆ ಹಚ್ಚಕ್ಕೆ ಬೇಕಾಗಿರೋ ಎಲ್ಲ ಟೆಸ್ಟ್ಗಳು, ಆಮೇಲೆ ಅದಕ್ಕೆ ನಾವು ಪತ್ತೆ ಹಚ್ಚಿದಾಗ ಅದನ್ನ ನೆಫ್ರಾಲಜಿ ಕಿಡ್ನಿ ತಜ್ಞರು ಮಾತ್ರ ಅಲ್ಲ, ಅದಕ್ಕೆ ಬೇಕಾಗಿರೋ ಈ ಡೈಟಿಷಿಯನ್ ಅಂದ್ರೆ ಈ ಆರೋಗ್ಯ ಇವರು ನಮ್ಮ ಆಹಾರದಲ್ಲಿ ಏನು ಅಡ್ವೈಸ್ ಮಾಡ್ತಾರೆ ಡೈಟಿಷಿಯನ್ಸು, ಆಮೇಲೆ ಸೈಕಾಲಜಿಸ್ಟು, ಆಮೇಲೆ ಅದಕ್ಕೆ ಬೇಕಾಗಿದ್ದು ಎಲ್ಲ ಅಡ್ವೈಸ್ನ ನಾವು ಕೊಡ್ತೀವಿ. ಆ ಡಯಾಲಿಸಿಸ್ ಕ್ಲಿನಿಕಲ್ಲಿ ಡಯಾಲಿಸಿಸ್ ಮಿಷಿನ್ಸ್ ಇಲ್ಲದ ಹಾಗೆ ನಾವು ಈ ಕಿಡ್ನಿ ಡ್ಯಾಮೇಜ್ ಅಂದರೆ ಅರ್ಲಿ ಡಿಟೆಕ್ಷನ್ ಆಫ್ ಕಿಡ್ನಿ ಡಿಸೀಸ್ ಅದನ್ನ ಮುಖಾಂತರ ನಾವು ಅವ್ರಿಗೆ ಕಾಲಕ್ರಮವಾಗಿ ಅಡ್ವೈಸ್ ಕೊಡೋದು, ಆಮೇಲೆ ಅವ್ರನ್ನ ಕರೆದ್ಬಿಟ್ಟು ಡೈಟಿಷಿಯನ್ ಕೌನ್ಸಿಲಿಂಗ್ ಮಾಡೋದು ಅಥವಾ ಸೈಕಾಲಜಿಸ್ಟ್ ಕೌನ್ಸಿಲಿಂಗು, ಇದೆಲ್ಲ ರೀತಿ ಅಂದರೆ ಕಾಂಪ್ರಿಹೆನ್ಸಿವ್ ಕಿಡ್ನಿ ಕೇರ್. ಡಯಾಲಿಸಿಸ್ ಅಂತೂ ಆ ಸ್ಟೇಜಿಗೆ ಬಂದಮೇಲೆ ನಾವು ಬೇರೆ ಯಾವ ಥರ ಟ್ರೀಟ್ಮೆಂಟು ಕೊಡ್ಲಿಕ್ಕೆ ಆಗಲ್ಲ, ಡಯಾಲಿಸಿಸ್ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಎರಡೇ ಕೊಡೋಕ್ಕಾಗುತ್ತೆ. ಬಟ್ ಇಲ್ಲಿ ಎಲ್ಲ ರೀತಿಯಿಂದ ನಾವು ಟ್ರೀಟ್ಮೆಂಟು ಕಿಡ್ನಿಗೆ ಯಾವ ಥರ ತೊಂದರೆ ಇದ್ರೂ ಅದಕ್ಕೆ ಬೇಕಾದ ಟೆಸ್ಟ್ಗಳು ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ನಾವು ಕೊಡ್ತೇವೆ. ಓಕೆ ಡಾಕ್ಟರ್, ಮುಂದಿನ ಕರೆ ಇದೆ ತಗೊಳ್ಳೋಣ. ಹಲೋ ಹಲೋ, ತಮ್ಮ ಟಿವಿ ವಾಲ್ಯೂಮನ್ನ ಸಂಪೂರ್ಣವಾಗಿ ಕಮ್ಮಿ ಮಾಡಿಬಿಡಿ, ತಮ್ಮ ಪ್ರಶ್ನೆ ಕೇಳಿ. ಹೇಳಿ ತಮ್ಮ ಪ್ರಶ್ನೆ ಕೇಳಿ. ಸರ್, ನಮ್ದುಗೆ ನೈಟ್ ಅಲ್ಲಿ 4 ಸಲ ಯೂರಿನ್ ಗೆದ್ದಿರ್ತೀನಿ, ನಂಗೆ ನಿದ್ದೆನೆ ಹೋಗ್ಬಿಡ್ತಿದೆ. ಅದಕ್ಕೋಸ್ಕರ ಕೇಳೋಣ ಡಾಕ್ಟರ್ ಅಂತ. ಓಕೆ, ಏನಂತ ಹೇಳ್ಬೋದು ಡಾಕ್ಟ್ರೆ? ಅಲ್ಲಿ ಇವರಿಗೆ ಏನಾದರೂ ಯೂರಿನ್ ಅನ್ಕಂಟ್ರೋಲ್ ಆಗ್ತಾ ಇಲ್ವಾ, ಅಂದ್ರೆ ಏನಾದ್ರು ನರದೌರ್ಬಲ್ಯದಿಂದ ಯೂರಿನ್ ಯೂರಿನ್ ಬ್ಲಾಡ್ರಲ್ಲಿ ಯೂರಿನ್ ಬಂದ ತಕ್ಷಣನೇ ಅದು ಹೋಗ್ತಾ ಇದೆ ಅಂತ ನೋಡಬೇಕು. ಅದಕ್ಕೆ ಒಂದು ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅದರಲ್ಲಿ ಎಷ್ಟು ಯೂರಿನ್ ಬ್ಲಾಡರ್ ಕೆಪಾಸಿಟಿ ಇದೆ, ಆಮೇಲೆ ಏನಾದರೂ ಸೋಂಕಿದೆಯಾ, ಹಾಗೆ ಇನ್ಫೆಕ್ಷನ್ ಇದ್ರೂ ಈ ಥರ ಪದೇ ಪದೇ ಯೂರಿನ್ ಹೋಗೋ ಸಾಧ್ಯತೆ ಇರುತ್ತೆ. ರಕ್ತದಲ್ಲಿ ಏನಾದರೂ ತೊಂದರೆ ಇದೆಯಾ, ಯೂರಿಯಾ ಕ್ರಿಯಾಟಿನಿನ್ ಟೆಸ್ಟ್ ಮಾಡಿಸ್ಕೊಡಿ. ಯಾವುದೇ ಈ ಕಿಡ್ನಿ ತಜ್ಞರನ್ನು ಕಾಣೋದು ಒಳ್ಳೆಯದು. ಓಕೆ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೋಣ, ಒಂದು ಶಾರ್ಟ್ ಬ್ರೇಕ್ ನಂತರ ಮತ್ತೆ ವಾಪಸ್ಸು ಡಾಕ್ಟರ್ ಶ್ರೀನಿವಾಸ ಸರ್ ಕಾರ್ಯಕ್ರಮಕ್ಕೆ ವಾಪಸ್ ಬರೋಣ. 3 ವರ್ಷಗಳಿಂದ ಈ ಗೆಳೆಯರು ಎಲ್ಲೇ ಸಿಗ್ತಾರೆ, ಕೆಲವೊಮ್ಮೆ ಮಾತು ಕೂಡ ಆಡ್ತಾರೆ. ಸಂಬಂಧಗಳು ಹಲವು ಪ್ರಕಾರವಿರುತ್ತವೆ ಮತ್ತು ಪ್ರತಿಯೊಂದರಿಗೂ ಪ್ರಾಧಾನ್ಯತೆ ನಮಗೆ ಗೊತ್ತು. ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕಿಂಗ್ ಸೇವೆಗಳಿಗಿಂತ ಅತ್ಯುತ್ತಮವಾದ ಅನುಬಂಧ. ಡಾಕ್ಟರ್ ಶ್ರೀನಿವಾಸ ಸರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇವಾಗ ಈ ರೀತಿಯಾಗಿ ಅನೇಕ ಜನಗಳಿಗೆ ಡಯಾಲಿಸಿಸ್ ಅಂತ ಹೇಳಿ ರೆಕಮೆಂಡ್ ಮಾಡಿದಾದ್ಮೇಲೆ ಇವಾಗ ಯಾರು ಎಲ್ಲಿ ಅದನ್ನ ಡಯಾಲಿಸಿಸ್ ಮಾಡಿಸ್ಕೋಬೇಕು ಅಂತ ಹೇಳುವಂಥದ್ದು ಒಂದು ಪ್ರಶ್ನೆ ಆಗಿರ್ತದೆ. ಸಾಮಾನ್ಯವಾಗಿ ಇಲ್ಲಿ ಮಾಡಿಸ್ಕೊಳ್ಳೋದಕ್ಕೆ ಕಾಸ್ಟ್ ಫ್ಯಾಕ್ಟರ್ ಆಗಿರ್ಬೋದು, ಕನ್ವೀನಿಯನ್ಸ್, ಅನೇಕ ರೀತಿಯಾದಂತಹ ಪ್ಯಾರಾಮೀಟರ್ಸ್ ಅಂತ ಹೇಳಿ ಇರ್ತದೆ. ಬಟ್ ಇನ್ನು ಕೆಲವು ಬಾರಿ ಇವಾಗ ಊರಿಂದ ಊರಿಗೆ ಟ್ರಾವೆಲ್ ಮಾಡೋಂಥರಾಗ್ಲಿ ಅಥವಾ ಅವರಿಗೆ ಹತ್ತಿರದಲ್ಲಿರುವಂತಹ ಒಂದು ಲೊಕೇಶನ್ಗೆ ಅಂತ ಹೇಳಿ ಸದ್ಯಕ್ಕೆ ತಗೊಳ್ತಾ ಇರುವಂತಹ ಒಂದು ಟ್ರೀಟ್ಮೆಂಟ್ ಸೆಂಟರ್ ನಿಂದ ಬದಲಾವಣೆ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಅಂತವ್ರಿಗೆ ಇವಾಗ ನೀವು ಯಾವ ರೀತಿಯಲ್ಲಿ ಅವರಿಗೆ ಅಡ್ವೈಸ್ ಅಂತ ಹೇಳಿ ಕೊಡ್ತೀರಾ ಡಾಕ್ಟರ್? ಅದನ್ನ ಇವಾಗ ಬೆಟರ್ ಅಂತ ಹೇಳುವಂಥದ್ದಕ್ಕೆ ಅದನ್ನ ಹೇಗೆ ಕಂಡು ಹಿಡಿಯುವಂಥದ್ದು, ಅಥವಾ ಮೆಷಿನ್ ಇಂದ ಮೆಷಿನ್ಗೆ ಏನಾದರೂ ವ್ಯತ್ಯಾಸಗಳೇನಾದ್ರೂ ಇರ್ತದ, ಈ ಕ್ವಾಲಿಟಿ ಅಂತ ಹೇಳುವಂಥದ್ದು ಎಲ್ಲಿ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಆಗಿ ಉಳ್ಕೊಳ್ತದೆ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಏನಂತ ಹೇಳ್ಬೋದು ಡಾಕ್ಟರ್? ಇವಾಗ ಡಯಾಲಿಸಿಸ್ ಆಗ್ಲೇ ಹೇಳ್ದಂಗೆ ಡಯಾಲಿಸಿಸ್ಗೆ ತುಂಬಾ ಮುಖ್ಯವಾದ್ದು ನೀರು, ಅಂದ್ರೆ ಅಲ್ಟ್ರಾ ಪ್ಯೂರ್ ವಾಟರ್ ಬೇಕಾಗುತ್ತೆ. ಅದರಿಂದ ಆಮೇಲೆ ಡಯಾಲಿಸಿಸ್ಗೂ ಬೇಕಾದಂತ ಉಪಕರಣಗಳು, ಆಮೇಲೆ ಟೆಕ್ನಿಷಿಯನ್, ಆಮೇಲೆ ಡಾಕ್ಟರ್ಸ್ ಅವೈಲಬಿಲಿಟಿ. ಯಾಕಂದ್ರೆ ಡಯಾಲಿಸಿಸ್ ಅಲ್ಲಿ 4 ಗಂಟೆ ಕಾಲದಲ್ಲಿ ಯಾವ ತರ ತೊಂದರೆನೂ ಆಗ್ಬೋದು. ಸೊ ಅದನ್ನೆಲ್ಲ ನಾವು ಬೇಗನೆ ಕಂಡುಹಿಡಿದು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಎಲ್ಲ ಕೊಟ್ರೆ ಯಾವ ತೊಂದರೆನೂ ಮನುಷ್ಯ ನಾರ್ಮಲ್ ಆಗಿ ಅವರು ಜೀವನ ಶೈಲಿ ಕಂಟಿನ್ಯೂ ಮಾಡ್ಕೋಬಹುದು. ಇವಾಗ ಡಯಾಲಿಸಿಸ್ ನೀವು ಕೇಳಿದಾಗೆ ಇವಾಗ ಕೆಲವೊಂದು ಸರ್ತಿ ಸೆಂಟ್ರಿಂದ ಸೆಂಟರ್ಗೆ ತುಂಬಾ ವ್ಯತ್ಯಾಸಗಳಿರುತ್ತೆ. ಕೆಲವೊಂದು ಕಡೆ ಇವಾಗ ಬೇರೆ ಊರಲ್ಲಿ ಹೋಗ್ಬಿಟ್ಟು ಡಯಾಲಿಸಿಸ್ ಮಾಡಿಸ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಆ ಥರ. ಒಂದು ಅಡ್ವಾಂಟೇಜ್ ಈ ಡೆವಿಟಾ ನೆಫ್ರೋಲೈಫಲ್ಲಿ ಅಂದ್ರೆ ಇವಾಗ ಈ ಭಾರತದಲ್ಲಿ ಸುಮಾರು ಒಂದು 15 ಸೆಂಟರ್ ಇದೆ. ನೀವು ಯಾವ ಸೆಂಟ್ರಲ್ಲಿ ಹೋದ್ರೂ ನಿಮ್ದೆಲ್ಲ ಟ್ರೀಟ್ಮೆಂಟು ಅಲ್ಲಿ ನಾವು ನೋಡ್ಕೋಬೋದು. ನೆಟ್ವರ್ಕಿಂಗ್ ಅಂದ್ರೆ ಎಲ್ಲ ಮಿಷಿನ್ಸು ಸುಮಾರು ನಮ್ಮಲ್ಲಿರೋ ಒಂದು 500-600 ಮಿಷಿನ್ಸ್, ಎಲ್ಲ ಮಿಷಿನ್ಸು ನೆಟ್ವರ್ಕಿಂಗ್ ಅಂತ. ಅಂದ್ರೆ ನಾವು ಡೆಲ್ಲಿಯಲ್ಲಿ ಒಂದು ಪೇಷಂಟ್ ಡಯಾಲಿಸಿಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಾವು ಅವ್ರನ್ನ ಮಾನಿಟರ್ ಮಾಡ್ಬೋದು. ಆ ಥರ ಅಂದ್ರೆ ಮಿಷಿನ್ಸ್ ಎಲ್ಲ ನೆಟ್ವರ್ಕಿಂಗ್ ಇದೆ. ಅದರಿಂದ ಟ್ರೀಟ್ಮೆಂಟ್ ಅಲ್ಲಿ ವ್ಯತ್ಯಾಸಗಳು ಇರೋದಿಲ್ಲ. ಆಮೇಲೆ ಅವರು ತುಂಬಾ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾರೆ. ನಮ್ಮಲ್ಲಿ ಕೆಲವು ಪೇಷಂಟ್ಸ್ ತಿಂಗಳಿಗೆ 4-5 ಸರ್ತಿ ಟ್ಯೂರಿಂಗ್ ಹೋಗ್ತಾರೆ. ಅವರಿನ ಒಂಥರ ಅಫಿಷಿಯಲ್ ಅಥವಾ ಬಿಸ್ನೆಸ್ ಪ್ರೊಫೆಷನ್ ಇರ್ತಾರೆ. ಅಂಥವ್ರಿಗೆ ಈ ತರ ಸೆಂಟರ್ಸ್ ಇಂದ ತುಂಬಾನೇ ಉಪಯೋಗ ಆಗ್ತಾ ಇರುತ್ತೆ. ಓಕೆ ಡಾಕ್ಟರ್, ಕರೆ ಇದೆ, ಕರೆ ತಗೋಣ. ಹಲೋ ಹಲೋ ಹಲೋ, ಹೇಳಿಮ್ಮ, ತಮ್ಮ ಪ್ರಶ್ನೆ ಕೇಳಿ.
ಸರ್ ಅದು ಇದು ಕ್ರಿಯೇಟಿನ್ ಅದು ಕಡಿಮೆ ಇದೆ ಅಂತ ಹೇಳಿದ್ರು. ಅದೇ ಕಿಡ್ನಿ ಫಂಕ್ಷನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಅಂತ. ಒಂದು ವರ್ಷದಿಂದ ನಾನು ತೋರಿಸ್ತಾ ಇದ್ದೀನಿ ಅಪೋಲೋದಲ್ಲಿ. ಅದೇ ನಮ್ ಪ್ರೆಗ್ನೆಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಫಸ್ಟ್ ಸತಿ. 2 ಡೆಲಿವರಿ ಆಗಿದೆ. ಅದೇ ಈಗ ಪ್ರಾಬ್ಲಮ್ ಆಗಿದೆ ಅಂದ್ರೆ 2 ತಿಳ್ಕೊಂಡಿದೆ. ಅದ್ರ ಮುಂದೆ ಪ್ರೆಗ್ನೆಂಟ್ ಆಗಕ್ಕೆ ಇದ್ ಮಾಡ್ತಾ ಇದಾರೆ. ಅದೇ ಆಗ್ಬೋದಾ ಏನು ಅಂತ ಕೇಳ್ತಾರೆ. ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಈ ಕಿಡ್ನಿ ತೊಂದರೆ ಇರೋರಿಗೆ ನಾವು ಮೈಲ್ಡ್, ಮಾಡರೇಟ್ ಅಥವಾ ಸಿವಿಯರ್ ಅಂತ ಹೇಳ್ತೀವಿ. ಈ ರಕ್ತದಲ್ಲಿ ಕ್ರಿಯಾಟಿನಿನ್ ನೋಡ್ಕೊಂಡು 1-2.5 ಅಂದ್ರೆ 1.5ಗಿಂತ ಕಡಿಮೆ ಇದ್ರೆ ಕ್ರಿಯಾಟಿನಿನ್ ಅವ್ರಿಗೆ ಸಾಮಾನ್ಯವಾಗಿ ಯಾವುದೇ ತರ ತೊಂದರೆ ಆಗಲ್ಲ. ಅಂದ್ರೆ ಅವರು 90-95% ಪ್ರೆಗ್ನೆನ್ಸಿನ ಟರ್ಮ್ ಅಂದ್ರೆ 9 ತಿಂಗಳು ಕಂಟಿನ್ಯೂ ಮಾಡ್ಬಿಟ್ಟು ಡೆಲಿವರಿ ಆಗುತ್ತೆ. 1.5 2.5 ಇರೋರಿಗೆ ಅರೌಂಡ್ 50-60% ತೊಂದರೆ ಕಂಟಿನ್ಯೂ ಮಾಡ್ಬೋದು. ಬಟ್ ಆ ಟೈಮಲ್ಲಿ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಬ್ಲಡ್ ಪ್ರೆಷರ್ ತುಂಬಾ ಜಾಸ್ತಿ ಆಗ್ಬೋದು ಅಥವಾ ಕಿಡ್ನಿ ತೊಂದರೆನೇ ಜಾಸ್ತಿ ಆಗ್ಬೋದು. ಆ ಥರ ಎಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ. ಕ್ರಿಯೇಟಿನಿನ್ 2.5ಗಿಂತ ಜಾಸ್ತಿ ಇರೋರಿಗೆ ತುಂಬಾ ಹೈ ರಿಸ್ಕ್. ಅಂದ್ರೆ ಅವ್ರಿಗೆ ಒಂದು 20% ಅಂದ್ರೆ 20% ಮಾತ್ರ ಅವರು ಪ್ರೆಗ್ನೆನ್ಸಿನ 9 ತಿಂಗಳವರೆಗೆ ಕಂಟಿನ್ಯೂ ಮಾಡೋದು. ರಕ್ತದಲ್ಲಿ ಕಲ್ಮಶಗಳೆಲ್ಲ ಮಗುವಿನ ಮೇಲೆ ಅದರ ಪರಿಣಾಮ ಬೀಳುತ್ತೆ. ಹೀಗಾಗಿ ಅಂಥವ್ರಿಗೆ ನಾವು ಪ್ರೆಗ್ನೆಂಟ್ ಆಗಬಾರ್ದು ಅಂತ ನಾವು ಸಜೆಸ್ಟ್ ಮಾಡ್ತೀವಿ. ಅದರಿಂದ ಅವ್ರದ್ದು ಕಿಡ್ನಿ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆಗ್ಬೋದು, ಮಗುನೂ ಉಳಿಲಿಕ್ಕಿಲ್ಲ. ಹೀಗಾಗಿ ಬೇರೆ ತರ ಅವ್ರಿಗೆ ಅಡ್ವೈಸ್ ಕೊಡ್ಬೋದು. ನಿಮ್ಗೆ ಕಿಡ್ನಿ ತೊಂದರೆ ಸ್ವಲ್ಪ ಜಾಸ್ತಿ ಇದ್ರೆ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡೋದು ಒಳ್ಳೆಯದು. ಅದರಿಂದ ನಿಮ್ಮ ಕಿಡ್ನಿ ತೊಂದರೆ ಜಾಸ್ತಿ ಆಗಲ್ಲ. ಓಕೆ, ಬಟ್ ಆದರೂ ಸಹ ಅಂತ ಹೇಳಿದ್ರೆ ಇವಾಗ ಇದೊಂದು ಸ್ವಲ್ಪ ಮಟ್ಟಿಗೆ ಸೆನ್ಸಿಟಿವ್ ಆಗಿರುವಂತ ಒಂದು ಇಶ್ಯೂ ಆಗಿರೋದ್ರಿಂದ ಖುಷಿಯಾಗಿ ಪರೀಕ್ಷೆ ಮಾಡ್ಕೊಂಡು ಅದ್ರ ಜೊತೆ ಡಿಸ್ಕಸ್ ಮಾಡಿ ಅವ್ರದ್ದು ಪ್ರೋಸ್ ಅಂಡ್ ಕಾನ್ಸ್ ಅಥವಾ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಷ್ಟು ಮಟ್ಟಿಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಹೇಳಿ ತಿಳ್ಕೊಂಡು ನಂತರ ಅದಕ್ಕೆ ಸೂಕ್ತ ಡಿಸಿಷನ್ ತಗೊಳ್ಳುವಂಥದ್ದು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್. ಇವಾಗ ನಮಗೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಪ್ರಮುಖವಾಗಿ ಇವಾಗ ಈ ರೀತಿಯಾದಂತಹ ಕಿಡ್ನಿ ತೊಂದರೆಗಳು ಇರುವಂತ ವ್ಯಕ್ತಿಗಳಲ್ಲಿ ಇವಾಗ ಡಯಾಲಿಸಿಸ್ ಅಂತ ಹೇಳಿದ ಕ್ಷಣ ಇವಾಗ ಅದನ್ನ ಯಾವ ರೀತಿಯಲ್ಲಿ ತಗೋಬೇಕಾಗ್ತದೆ, ಇವಾಗ ಡಯಾಲಿಸಿಸ್ ಮತ್ತೆ ಇವಾಗ ಒಂದು ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿದ್ದಾಗ ಈ ಡಿಸಿಷನ್ ಅಂತ ಹೇಳುವಂಥದ್ದು ಯಾವ ಆಧಾರದ ಮೇಲೆ ಅದನ್ನ ಇಟ್ಕೋಬೇಕಾಗ್ತದೆ, ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳ್ಬೇಡ ನೋಡ್ರೆ. ಅಂದ್ರೆ ಇವಾಗ ಕಿಡ್ನಿ ಫೇಲ್ಯೂರ್ ಅಂದ್ರೆ ಕೊನೆ ಹಂತದ ಕಿಡ್ನಿ ಕಾಯಿಲೆಗೆ ಡಯಾಲಿಸಿಸ್, ಟ್ರಾನ್ಸ್ಪ್ಲಾಂಟೇಶನ್ 2 ಆಪ್ಷನ್ ಅಲ್ಲಿ ಟ್ರಾನ್ಸ್ಪ್ಲಾಂಟೇಶನ್ ಉತ್ತಮವಾದ ಆಪ್ಷನ್. ಆದ್ರೆ ಅದಕ್ಕೆ ನಮ್ಗೆ ಸೂಕ್ತವಾದ ಒಂದು ಡೋನರ್, ಕಿಡ್ನಿ ಡೋನರ್ ಅಂದ್ರೆ ಮನೆಯವರೇ ಡೊನೇಟ್ ಮಾಡಬೇಕಾಗುತ್ತೆ. ಸೊ ಹಾಗಾದ್ರೆ ಸಕ್ಸಸ್ ಚಾನ್ಸಸ್ ರೇಟ್ ಚೆನ್ನಾಗಿರುತ್ತೆ. ಆಮೇಲೆ ಅದಾದ್ಮೇಲೆ ತುಂಬಾನೇ ಕೇರ್ಫುಲ್ ಆಗಿ ಅವರು ಜೀವನ ಶೈಲಿ ನಡೆಸಬೇಕಾಗುತ್ತೆ. ಮಾತ್ರೆಗಳು ಸರಿಯಾದ ಟೈಮಿಗೆ ತಗೋಬೇಕಾಗುತ್ತೆ. 1 ದಿನ ಮಾತ್ರೆ ನಾವು ಅವ್ರು ಮಿಸ್ ಮಾಡಿದ್ರು ಆ ಕಿಡ್ನಿ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಡಯಾಲಿಸಿಸ್ ಅಲ್ಲಿ ಒಂದು ತಪ್ಪು ಪರಿಕಲ್ಪನೆ ಅಂದ್ರೆ ಒಂದು ಸರ್ತಿ ಪೇಷಂಟ್ ಡಯಾಲಿಸಿಸ್ ಶುರು ಮಾಡ್ಬಿಟ್ರೆ ಅವ್ರನ್ನ ಇನ್ನು ಜೀವನ ಅಂತ್ಯ ಅಂದ್ರೆ ಡೆತ್ ತರ ನೋಡ್ತಾರೆ. ಅದರಲ್ಲಿ ಆ ತರ ಇರಲ್ಲ. ಯಾಕಂದ್ರೆ ಒಂದು ಒಳ್ಳೆ ಕ್ವಾಲಿಟಿ ಡಯಾಲಿಸಿಸ್ ಮಾಡ್ತಾ ಇದ್ರೆ ಅವರು ಪೇಷಂಟ್ ತರ ಇರೋದೇ ಇಲ್ಲ. ಸುಮಾರು ಜನ ಅವರು ತಮ್ಮ ಕೆಲಸ ಮಾಡ್ಕೊಂತಾರೆ, ಅವರು ತಾವೇ ಕಾರೆಲ್ಲ ಡ್ರೈವ್ ಮಾಡ್ಕೊಂಡು ಬರ್ತಾರೆ, ಊರಿಂದ ಊರಿಗೆ ಹೋಗ್ತಾರೆ, ಇದೆಲ್ಲ ಮಾಡ್ಕೊಂಡಿರ್ಬೋದು. ಹೀಗಾಗಿ ಡಯಾಲಿಸಿಸ್ ಕರೆಕ್ಟಾಗಿ ವಾರಕ್ಕೆ 3 ಸರ್ತಿ ಮಾಡಿಸ್ಕೊಳ್ತಾ ಇದ್ರೆ ಅವ್ರಿಗೆ ಯಾವುದೇ ತೊಂದರೆ ಆಗಲ್ಲ. ಯಾಕಂದ್ರೆ ರಕ್ತದಲ್ಲಿ ಕಲ್ಮಶಗಳೆಲ್ಲ ಕಡಿಮೆ ಆಗುತ್ತೆ. ಅದರಿಂದ ಊಟ ಚೆನ್ನಾಗಿ ಸೇರುತ್ತೆ, ನಿತ್ರಾಣ ಕಡಿಮೆ ಆಗುತ್ತೆ. ಡಯಾಲಿಸಿಸ್ ಅಲ್ಲಿ ಒಬ್ಬ ಸರ್ವೈವಲ್ ಈ ಏಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದ್ ವೇಳೆ ಇವಾಗ 60 ವರ್ಷದ ಪೇಷಂಟ್ ಡಯಾಲಿಸಿಸ್ ಅಲ್ಲಿ ಇದ್ದಾಗ ಅದ್ರ ರಿಸ್ಕ್ ಫ್ಯಾಕ್ಟರ್ ಇದ್ದೇ ಇರುತ್ತೆ. ಅಂದ್ರೆ ಸಾಮಾನ್ಯವಾಗಿ 60 ವರ್ಷದ ಮೇಲ್ಪಟ್ಟ ಜನಕ್ಕೆ ಕಾರ್ಡಿಯಾಕ್ ರಿಸ್ಕ್ ಇರುತ್ತೆ, ಮತ್ತೆ ಬೇರೆ BP ಅದೆಲ್ಲ ತೊಂದರೆಯಿಂದ ಅವರಲ್ಲಿ ಜಾಸ್ತಿ ದಿನ ಅವ್ರ ಡಯಾಲಿಸಿಸ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಕಡಿಮೆ ವಯಸ್ಸಿರೋರಿಗೆ ಆ ತರ ತೊಂದರೆ ಇರಲ್ಲ. ಹೀಗಾಗಿ ಅದು ವಯಸ್ಸಿನ ಮೇಲೆ ಅದ್ರ ಹೇಗೆ ಔಟ್ಕಮ್ ಡಿಪೆಂಡ್ ಆಗಿರುತ್ತೆ. ಓಕೆ ಡಾಕ್ಟರ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ದೊರಕಿಸಿಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರೆಲ್ಲ ಪರವಾಗಿ ತಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.